ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಲ ಪ್ರಭುಪಾದರಿಗೆ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮೀತಿ ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣೆ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಸೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಂ ಮುದೀರಯೇತ್. ತतो ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದ್ದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ವಸುದೇವಂ ದೇವಂ ಕಂಸ ಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ನಿನ್ನೆ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1ರ 35ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡಿದ್ವಿ. ಇವತ್ತು 36ನೇ ಶ್ಲೋಕದಿಂದ 46ನೇ ಶ್ಲೋಕದವರೆಗೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ನೀವು ಎಷ್ಟು ಬೇಗ ಮುಗಿತಿರೋ ಇದು ಒಂದು ಅಧ್ಯಾಯ ಮುಗಿಯುತ್ತೆ ಇವತ್ತಿಗೆ, ಇಲ್ಲಾಂದ್ರೆ ಮತ್ತೆ 1-2 ಶ್ಲೋಕ ಪೆಂಡಿಂಗ್ ಉಳಿಯುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಎಲ್ರು. ಆಲ್ಫಾಬೆಟಿಕಲಿ ನಿಮ್ಗೆ ಕೂಗ್ತಾರೆ. 5 ಜನ ಯಾರು ಫಸ್ಟ್ ಇರ್ತಿರೋ ಅವರು
ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮ್ಯೂಟ್ ಮಾಡಿ ಮಾತಾಜಿ ಅವ್ರಿಗೆ. ಮಾಡ್ದೆ ಮಾತಾಜಿ. ಹೇಳಿ. ಇದು ನಿನ್ನೆ ಅಂದ್ರೆ ಇವತ್ತು ಅಲ್ಫಾಬೆಟಿಕಲಿ ಮಾಡಂದ್ರೆ ಅದೇ ಫಸ್ಟ್ ನಿನ್ನೆ ಹೇಗ್ ಮಾಡಿದ್ವಲ್ಲ ಮಾತಾಜಿ 5 ಜನರ. ಹೌದು ಯಾರು ಬಿಗಿನರ್ಸ್ ಇರ್ತಾರ. ಸರಿ ಹೇಳಿ. ಸರಿ ಅಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದೆ ಎಲ್ಲಿಂದ ಆಗಿದೆ ಅಲ್ಲ ಎಲ್ಲಿಂದ ಅದಕ್ಕೆ ಮತ್ತೆ ಮುಂದೆ ಹೋಗೋಣೇನೋ ಅಂತ. ಹಾಗೆ ಅಂದ್ರೆ ಕೆಳಗಡೆಯಿಂದ ಇದನ್ ಮಾಡ್ತೀನ ಅಂದ್ರ. ಹಾ ಆಯ್ತು, ನೀವು ನೋಡಿ ಎಲ್ಲಿಂದ ಬಿಟ್ಟಿದ್ದೀರಾ ಅಲ್ಲಿಂದ ನಿಮ್ಗೆ ಹೇಗ್ ಅನ್ಸುತ್ತೆ. ಅಂದ್ರೆ ಎಲ್ರಿಗೂ ಕೂಡ ಈಕ್ವಲ್ ಆಗಿ ಬರುವಂಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಷ್ಟೇ. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 36ನೇ ಶ್ಲೋಕ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಹರೇ ಕೃಷ್ಣ. ಸ್ಲೋ ಆಗಿ ಹೇಳ್ತೇನೆ ನೋಡಿ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಹರೇ ಕೃಷ್ಣ. ಶ್ಲೋಕ ಹೇಳುವಾಗ ಗಮನಿಸಿ, ಪಾಪಮೇವಾಶ್ರಯ ಅಂತ ಅಂದ್ರೆ ಅಲ್ಲಿ ಎಸ್ ಕಾಣ್ತಾ ಇದೆ, ಅದಕ್ಕೆ ಅವಗ್ರಹ ಅಂತ ಕರೀತಾರೆ. ಪಾಪಮೇವ ಎಸ್ ಕಾಣಿಸ್ತಾ ಇದೆಯಲ್ಲ, ಎಸ್ ಅಂತ ಮಧ್ಯದಲ್ಲಿ ಅವಗ್ರಹ ಅಂತ ಹೇಳ್ತಾರೆ. ಪಾಪಮೇವ ಒಂದು ಎಸ್ ಇದ್ರೆ ಅದಕ್ಕೆ ಅ ಕೂಡಿಸ್ತಾರೆ, 2 ಎಸ್ ಇದ್ರೆ ಆ ಕೂಡಿಸ್ತಾರೆ, ಅದು ಗೊತ್ತಿರ್ಲಿ. ಇಲ್ಲಿ ಪಾಪಮೇವಾ ಅಂತ ಇದೆ, ಹಿಂದೆ ವಾ ಇರೋದ್ರಿಂದ ಮುಂದೆ ಆ ಬರುತ್ತೆ. ಈ ಒಂದು ಎಸ್ ಇದೆ ಅಲ್ಲಿ, ಅದು ಆಕ್ಚುಲಿ 2 ಎಸ್ ಬರ್ಬೇಕು, ಅದು ಗೊತ್ತಿಲ್ಲ PDF ಹೇಗೆ, ಬಟ್ ಅಲ್ಲಿ ಹಿಂದೆ ವಾ ಇದೆಯಲ್ಲ, ಹಾಗಾಗಿ ವಾ ಅಂದ್ರೆ ಆ ಕೂಡಿದೆ, ವ ಜೊತೆಗೆ ಆ ಇದೆ, ಹಾಗಾಗಿ ಅಲ್ಲಿ ಆ ಬರುತ್ತೆ. ನೀವೇನಾದ್ರೂ ಸ್ಪ್ಲಿಟ್ ಮಾಡೋರಿದ್ರೆ, ಅದನ್ನ ಬಿಡಿಸಿ ಹೇಳೋರಿದ್ರೆ ಪಾಪಮೇವಾಶ್ರಯೇದಸ್ಮಾನ್ ಅಂತ ಹೇಳ್ತಾರೆ. ಪಾಪಮೇವಾಶ್ರಯೇದಸ್ಮಾನ್. ಯಾವಾಗ್ಲೂನು ಈ ಕೂಡಿ ಹೇಳ್ಬೇಕು ಅನ್ನುವಂಥದ್ದು, ರಾಗಬದ್ಧವಾಗಿ ಹೇಳ್ಬೇಕಂತ ಅನ್ನುವಂಥದ್ದು ಅನುಷ್ಠುಭ ಛಂದಸ್ಸು ನಮ್ಗೆ ಹೇಳುತ್ತೆ. ಬಟ್ ಬಿಡಿಸಿ ಹೇಳೋರು ಕೂಡ ಹೇಳ್ಬೋದು, ತಪ್ಪೇನಿಲ್ಲ. ಬಟ್ ರಾಗಬದ್ಧವಾಗಿ ಹೇಳುವಾಗ ಕೂಡಿಸೇನೆ ಹೇಳ್ಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು. ಈ ಯಾಕೆ ಅಲ್ಲಿ ಎಸ್ ಅಂತ ಬರ್ದಿದ್ದಾರೆ ಅನ್ನುವಂಥದ್ದು ಕೆಲವೊಮ್ಮೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದನ್ನ ಒಂದ್ ಸ್ವಲ್ಪ ನಾನು ಕ್ಲಿಯರ್ ಮಾಡ್ತೇನೆ ಇವತ್ತು. ಅಲ್ಲಿ ಯಾಕಿದೆ ಅಂತಂದ್ರೆ, ಸಂಧಿಗಳು ಈಗಾಗಲೇ ನೀವು ಕಲ್ತಿರುವಂತದ್ದು ಸ್ಕೂಲ್ ಲೆವೆಲ್ ಅಲ್ಲಿ ಸಂಧಿಗಳು ಬರುತ್ತೆ. ಆ ಸಂಧಿಗಳಲ್ಲಿ ಇದು ಪೂರ್ವ ರೂಪ ಸಂಧಿ ಅಂತ ಕರೀತಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ವ ರೂಪ ಸಂಧಿ ಅಂತ ಬರುತ್ತೆ, 2 ಒಂದು ಸುವರ್ಣ ದೀರ್ಘ ಸಂಧಿ ಅಂತ ಬರುತ್ತೆ. ಇಲ್ಲಿ 1 ಎಸ್ ಇದ್ದಾಗ ಪೂರ್ವ ರೂಪ ಸಂಧಿ ಆಗಿರುತ್ತೆ, 2 ಎಸ್ ಬಂದಾಗ ಸುವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಇಲ್ಲಿ ಪೂರ್ವ ರೂಪ ಸಂಧಿಯಲ್ಲಿ 1 ಎಸ್ ಬರುತ್ತೆ, ಅವಾಗ ಅ ಅಂತ ನಾವು ಉಚ್ಚಾರಣೆ ಮಾಡ್ತೇವೆ. ಇಲ್ಲಿ ಎಸ್ ಅಂತ ಏನಿದೆ ಅಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಆ ಎಸ್ ಜಾಗದಲ್ಲಿ ನಾವು ಅ ಅಂತ ಉಚ್ಚಾರಣೆ ಮಾಡ್ತೇವೆ. ಹಾಗಂತ ಹೇಳಿ ಎಸ್ ಇಸ್ಕೊಲ್ ಟು ಅ ಅಂತ ಅಲ್ಲ, ಅ ಅಂತ ಈಗಾಗಲೇ ಆಲ್ರೆಡಿ ಇದೆಯಲ್ಲ, ಮತ್ತೆ ಯಾಕೆ ಎಸ್ ಬರಿಬೇಕು ಅಂತ ಹೇಳಿ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಇದು ಪಾಣಿನಿ ಶಾಸ್ತ್ರದಲ್ಲಿ ಈಗಾಗಲೇ ಇವುಗಳ ಒಂದು ಉಲ್ಲೇಖ ಇದೆ, ಅದರಿಂದಾನೇ ಇವುಗಳನ್ನೆಲ್ಲ ತೆಗೆದುಕೊಂಡಿರುವಂತದ್ದು. ಅದೇ ನಮ್ಗೆ ಆ ಶಾಸ್ತ್ರ ಹೇಳುತ್ತೆ, ನೀವು ಇದಕ್ಕೆ ಅವಗ್ರಹ ಇದೆ, ಸೊ ಹಾಗಾಗಿ ಎಸ್ ಅಂತ ಬರಬೇಕು, ಅಲ್ಲಿ ಅ ಅಂತ ಪ್ರೊನೌನ್ಸ್ ಆಗುತ್ತೆ ಅಂತ ಹೇಳಿ. ಮತ್ತೆ 2 ಎಸ್ ಇದ್ರೆ ಆ ಅಂತ ಪ್ರೊನೌನ್ಸ್ ಆಗುತ್ತೆ ಅಂತ. ಇಲ್ಲಿ ಪಾಪಮೇವಾಶ್ರಯ, ಇಲ್ಲಿ ಆಕ್ಚುಲಿ ಆ ಬರುತ್ತೆ, ಅಲ್ಲಿ 1 ಎಸ್ ಇದೆ, ಆ ಬರುತ್ತೆ, ಅದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಅಲ್ಲಿ ಏನಿರ್ಬೇಕಿತ್ತು, 2 ಎಸ್ ಇರ್ಬೇಕಿತ್ತು. ಪಾಪಮೇವಾಶ್ರಯೇದಸ್ಮಾನ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇದು ಯಾವ ಸಂಧಿ ಆಗುತ್ತೆ? ಇದು ಸುವರ್ಣ ದೀರ್ಘ ಸಂಧಿ ಅಂತ ಕರೆಸ್ಕೊಳ್ಳುತ್ತೆ. ಪೂರ್ವ ರೂಪ ಸಂಧಿಯಲ್ಲಿ ಎ ಪ್ಲಸ್
ಅ ಕೂಡಿದಾಗ, ಓ ಪ್ಲಸ್ ಅ ಕೂಡಿದಾಗ ಅಲ್ಲಿ ಅ ಬರುತ್ತೆ. ಈ ಸುವರ್ಣ ದೀರ್ಘ ಸಂಧಿಯಲ್ಲಿ ಆ ಎಲ್ಲದರ ಜೊತೆಗೆ ಆ ಏನು ಓ ಪ್ಲಸ್ ಅ, ಹೀಗೆ ಓ ಪ್ಲಸ್ ಅಲ್ಲಿ ಓ ಬಂತು, ಅ ಬಂತು, ಹೀಗೆ ಏನಾದ್ರೂ ಹೋಲಿಕೆ ಬಂದಾಗ ಅವಾಗ ಎರಡು ಎಸ್ ಬರುತ್ತೆ. ಅವಾಗ ಆ ಅಂತ ಉಚ್ಚಾರಣೆ ಮಾಡ್ತೇವೆ. ಇದು ಗೊತ್ತಾಯ್ತು ಅನ್ಕೊಳ್ತೇನೆ. ಇಲ್ಲಾಂದ್ರೆ ಇನ್ನೊಮ್ಮೆ ನಾನು ಅದನ್ನ ಹೇಳ್ತೇನೆ ಯಾವಾಗಾದ್ರೂ, ತೆಗಿಸ್ ತಿಳ್ಕೊಳ್ಳಿ. ಪಾಪ ಹಾಗಾದ್ರೆ ನೀವು ಯಾರಿಗೆ ಕೂಡಿ ಹೇಳಲಿಕ್ಕೆ ಬರುತ್ತೋ ಅವ್ರು ಕೂಡಿ ಹೇಳಿ. ಪಾಪ ಮೇವಾಶ್ರಯೇದಸ್ಮಾನ್ ಹತ್ವೈತಾನಾಥ ತಾಯಿನಃ. ಇಲ್ಲಿ ನಾನು ಎಂಡಿಗೆ ಹೇಳುವಾಗ ಅನುಸ್ತುಭ ಛಂದಸ್ಸಿನಲ್ಲಿ 8 ಅಕ್ಷರ ಆದ್ಮೇಲೆ ನ ಹ ಅಂತ ಹೇಳ್ತಾ ಇದ್ದೇನೆ. ತಾಯಿನ ಹ ಅಂತ. ಆಕ್ಚುಲಿ ಇದು ನಾನು ನಿಮ್ಗೆ ಅಭ್ಯಾಸಕ್ಕಾಗಿ ಹೇಳ್ತಾ ಇರುವಂತದ್ದು, ನೆನ್ಪಿಟ್ಕೊಳ್ಳಿ. ಅಲ್ಲಿ ನ ಹ ಅಂತ ಹೇಳಿ ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡಂಗಿಲ್ಲ. ಬಟ್ ನೀವು ಅಭ್ಯಾಸ ಮಾಡುವವರು ಅದನ್ನ ನ ಹ ಅಂತ ಬರುತ್ತೋ ಅಥವಾ ಎ ಹ ಅಂತ ಬರುತ್ತೋ ಅಥವಾ ಐ ಹಿ ಅಂತ ಬರುತ್ತೋ ಅಂತ ನಿಮ್ಗೆ ಗೊತ್ತಾಗದೆ ಇದ್ರೆ ಅದು ಉಚ್ಚಾರಣೆ ಬರೋದಿಲ್ಲ. ಆ ಉಚ್ಚಾರಣೆ ಬರ್ಲಿ ಅನ್ನೋಕೋಸ್ಕರ ಅಲ್ಲಿ ಹ ಅನ್ನುವಂಥದ್ದನ್ನ ನಾನು ತುಂಬಾನೇ ಸ್ಪಷ್ಟವಾಗಿ ಉಚ್ಚಾರಣೆನ ಮಾಡ್ತಾ ಇದ್ದೇವೆ, ಕೇವಲ ಕಲಿಯುವುದಕ್ಕೋಸ್ಕರ. ಹಾಗಾದ್ರೆ ಕಲೀಲಿಲ್ಲ ಅಂತಂದ್ರೆ ನಾವು ಹೇಗೆ ಓದ್ಬೇಕು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ. ಹೇಗೆ ಅಂದ್ರೆ ಪಾಪ ಮೇವಾಶ್ರಯೇದಸ್ಮಾನ್ ಹತ್ವೈತಾನಾಥ ತಾಯಿನ ಅಂತ ಬರುತ್ತೆ. ತಾಯಿನ ಇಷ್ಟೇ ಹೇಳುದಲ್ಲಿ, ನಹ ಅಂತ ಬರಂಗಿಲ್ಲ. ನಿಮ್ಗೆ ಕಲೀಲಿಕ್ಕೆ ಕೇವಲ ಪ್ರಾಕ್ಟೀಸ್ಗೋಸ್ಕರ ನಹ ಅಂತ ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನ ಯಾರು ಈ ಶ್ಲೋಕ ಕಲಿಯುವುದ್ರಲ್ಲಿ ಪ್ರೊಫೆಷನಲಿಸ್ಟ್ಸ್ ಇರ್ತಾರೆ, ಅಂದ್ರೆ ಯಾರು ಈಗಾಗ್ಲೇ ಸಂಸ್ಕೃತದಿನ ಶ್ಲೋಕ ಕಲಿಸೋರು ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಹ ಅನ್ನೋದು ಎಲ್ಲಿ ಉಚ್ಚಾರಣೆ ಮಾಡ್ಬೇಕು ಇಲ್ಲ ಅಂತ. ಈ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಜನರಿದ್ದಾರಲ್ಲ, ಅವ್ರಿಗೆ ನ ಹ ಅಂತ ಹೇಳಿ ಉಚ್ಚಾರಣೆ ಮಾಡ್ತಾರೆ. ಎಂಡಿಗೆ ಪೂರ್ಣ ರೀತಿಯಾಗಿ ಹ ಉಚ್ಚಾರಣೆ ಮಾಡ್ತಾರೆ. ಆದ್ರೆ ಉತ್ತರ ಭಾರತದ ಕಡೆ ಎಲ್ಲ ಈ ಶ್ಲೋಕಗಳನ್ನ ಬಲ್ಲವರಾಗಿರ್ತಾರೆ, ಹಾಗಾಗಿ ಅವರು ಪೂರ್ಣ ರೀತಿಯಾಗಿ ಉಚ್ಚಾರಣೆ ಮಾಡಲ್ಲ. ಬಟ್ ಆ ಉತ್ತರ ಭಾರತದ ಕಡೆಗೆ ಏನಿದೆಯಲ್ಲ ಶ್ಲೋಕ ಉಚ್ಚಾರಣೆ, ಅದೇ ಸರಿಯಾಗಿರುವಂತಹ ಒಂದು ಶ್ಲೋಕದ ಉಚ್ಚಾರಣೆಯ ವಿಧಾನ. ಆ ಇಲ್ಲಿ ಹೇಗೆ ಹೇಳ್ಬೇಕು ಹೇಳ್ತೇನೆ ನೋಡಿ. ಹತ್ವೈತಾನಾಥ ತಾಯಿನ ಅಷ್ಟೇ ಹೇಳ್ಬೇಕು. ಪಾಪ ಮೇವಾಶ್ರಯೇದಸ್ಮಾನ್ ಹತ್ವೈತಾನಾಥ ತಾಯಿನ ತಸ್ಮಾನಾರ್ಹ ವಯಂ ಹಂತುಂ, ಹೀಗೆ ಬರುತ್ತೆ. ಆದ್ರೆ ನಿಮ್ಗೆ ಅಭ್ಯಾಸಕ್ಕೋಸ್ಕರ ನಹ ಅನ್ನೋದನ್ನ ಹೇಳಿದ್ರು ತಪ್ಪಿಲ್ಲ. ಬಟ್ ಆಮೇಲೆ ನೀವು ಯಾವಾಗ ಬರುತ್ತಲ್ಲ ಅವಾಗ ಮಾತ್ರ ನೀವು ಅದನ್ನ ಅರ್ಧ ಹ ಮಾತ್ರ ಹೇಳ್ಬೇಕು. ನಹ ಅದ್ವೈತಾನಾಥ ತಾಯಿನ ಅಂತ ಹೇಳ್ಬೇಕು. ಸರಿ, ಇದರ ಒಂದು ಅನುವಾದವನ್ನ ತಿಳ್ಕೊಂಡ್ ಬರೋಣ. ಅವಾಗ ಅರ್ಜುನ ಹೇಳ್ತಾ ಇದ್ದಾನೆ, ಈ ಎಲ್ಲರೂ ಯಾರು ಯುದ್ಧದಲ್ಲಿ ಇದ್ದಾರೆ ಅವರನ್ನ ಕೊಲ್ಲೋದಂತಂದ್ರೆ ಪಾಪ ಮಾಡಿದ ಹಾಗೆ ಅಂತ ಹೇಳಿ. ಯಾಕೆ ಪಾಪ ಮಾಡಿದ ಹಾಗೆ ಅಂದ್ರೆ, ಇವ್ರು ಈಗಾಗ್ಲೇ ಆತತಾಯಿನಹ ಇದ್ದಾರೆ. ಆತತಾಯಿನಹ ಅಂತಂದ್ರೆ ಆಕ್ರಮಣಕಾರರು, ಈಗಾಗ್ಲೇ ತುಂಬಾ ಪಾಪವನ್ನ ತೆಗೆದುಕೊಂಡಂಥವ್ರು ಅವರು. ಇಂಥ ಆಕ್ರಮಣಕಾರನನ್ನ ಕೊಂದ್ರೆ ಈ ಆಕ್ರಮಣಕಾರರು ಹೇಗಿರ್ತಾರೆ, ವಿಷ ಹಾಕ್ತಾರೆ, ಮನೆಗೆ ಬೆಂಕಿ ಹಚ್ತಾರೆ, ಮಾರಕ ಆಯುಧಗಳಿಂದ ದಾಳಿ ಮಾಡ್ತಾರೆ, ಸಂಪತ್ತನ್ನ ಲೂಟಿ ಮಾಡೋರು ಇರ್ತಾರೆ, ಇತರರ ಭೂಮಿಯನ್ನ ವಶಪಡಿಸಿಕೊಳ್ಳೋರು, ಮತ್ತೆ ಇನ್ನೊಬ್ಬ ಹೆಂಡತಿಯನ್ನ ಅಪಹರಿಸುವವರು. ಸೊ ಇಂಥವ್ರಿಗೆ ಆತತಾಯಿನಹ ಅಂತ ಕರೀತಾರೆ. ಸೊ ಇಂಥವರನ್ನ ನಾನು ಕೊಂದ್ರೆ ನನಗೆ ಪಾಪ ಅಂತೂ ಖಂಡಿತ ಅಂತ ಹೇಳಿ ಮೊದಲೇ ಲೈನಲ್ಲಿ ಹೇಳ್ತಾನೆ. ಪಾಪ ಮೇವಾಶ್ರಯೇದಸ್ಮಾನ್ ಹತ್ವೈತಾನಾಥ ತಾಯಿನಹ ಅಂತ. ಹಾಗಾಗಿ ತಸ್ಮಾನ್ನಾರ್ಹ ಅಂದ್ರೆ ಅದಕ್ಕಾಗಿ ವಯಂ ಹಂತು ಧೃತರಾಷ್ಟ್ರಾನ ಸ ಬಾಂಧವಾನ್. ಹಾಗಾಗಿ ಅದರಿಂದ ಈ ಧೃತರಾಷ್ಟ್ರನ ಮಕ್ಕಳನ್ನು ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಅಂತ ಹೇಳ್ತಾನೆ. ಧೃತರಾಷ್ಟ್ರನ ಮಕ್ಕಳನ್ನ ಮತ್ತೆ ನಮ್ಮ ಸ್ನೇಹಿತರನ್ನ ನಾವು ಕೊಲ್ಲುವುದು ಸರಿಯಲ್ಲ. ವಯಂ ಹಂತುಂ ಅಂದ್ರೆ ನಾವು ಕೊಲ್ಲುವುದು ಸರಿ ಅಲ್ಲ ಅಂತ. ಆಮೇಲೆ ಸ್ವಜಂ ಹಿ ಕಥಂ ಹತ್ವಾ, ಸ್ವಜನಂ ಅಂದ್ರೆ ನನ್ನ ಬಂಧುಗಳನ್ನ ನಾನು ಹೇಗೆ ಕೊಲ್ಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕಥಂ ಅದು ಪ್ರಶ್ನೆ, ಸ್ವಜನಂ ಅಂದ್ರೆ ನಮ್ಮವರು, ನನ್ನ ಬಂಧುಗಳನ್ನು ಹೇಗೆ ನಾನು ಕೊಲ್ಲಿ. ಸುಖಿನ ಶ್ಯಾಮ ಮಾಧವ ಅಂತ ಹೇಳಿ ಕರಿತಾ ಇದ್ದಾರೆ. ಯಾಕೆ ಸುಖಿನ ಶ್ಯಾಮ ಮಾಧವ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸುಖಿನ ಅಂತಂದ್ರೆ ಸುಖಿಗಳು, ಆಮೇಲೆ ಶ್ಯಾಮ್ ಅಂದ್ರೆ ಆಗುವನು, ಮಾಧವ ಅಂದ್ರೆ ಲಕ್ಷ್ಮಿಯ ಪತಿಯಾದಂತಹ ಕೃಷ್ಣ.
ಮಾಧವ. ಹಾಗಾಗಿ ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ ಅಂತ ಹೇಳ್ತಾ ಇರುವಂತದ್ದು. ಸುಖಿನ ಸ್ಯಾಮ್ ಮಾಧವ ಅಂದ್ರೆ ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ ನನ್ನವರನ್ನ ನಾನು ಹೇಗೆ ಕೊಲ್ಲಿ, ಮತ್ತೆ ಸುಖಿನ ಅಂತ ಹೇಳ್ತಾ ಇರೋ ಕಾರಣ ನಾವು ಈ ಕೊಂದ ನಂತರ ಹೇಗೆ ಸುಖಿಯಾಗಿರಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ತಾವು ಮಾಡಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ವಿ ಮಂಗಳಾ ಮಾತಾಜಿ. ಹರೇ ಕೃಷ್ಣ. ವಿ ಮಂಗಳಾ ಮಾತಾಜಿ ಹೇಳ್ತೀರಾ? ವಿವೋ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 36. ಪಾಪಮೇವಾಶ್ರಯೇದಸ್ಮಾನ್ ಅತ್ವೈತಾನತಾಹಿನಃ ತಸ್ಮಾನರ್ಮಯಂ ಅಂತುಂ ದಾತ್ರ ರಾಷ್ಟ್ರನ್ ಬಾಂಧವನ್ ಸ್ವಜನಂ ಈ ಕಥಂ ಅತ್ವಾ ಸುಖಿನಂ ಶ್ಯಾಮ ಮಾಧವ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ವರ್ಷ. ಮಾತಾಜಿ. ಹರೇ ಕೃಷ್ಣ. ವರ್ಷ ಮಾತಾಜಿ. ವಿವೋ ಮಾತಾಜಿ ಯಾರು? ವಿವೋ ಯಾರಿದ್ದಾರೆ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು ಇದ್ದಾರಾ? ಮಾತಾಜಿ. ಅದು ನಂಗೆ ಹೆಸರು ಹೆಂಗ್ ಹಾಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಹೌದಾ ಮಾತಾಜಿ? ಏನ್ ಹೆಸರು ಮಾತಾಜಿ? ಹೊಸದು ಫೋನು, ಅದು ಹೌದಾ? ಗೊತ್ತಾಗಿಲ್ಲ. ಓದ್ತೀನಿ ಮಾತಾಜಿ. ಏನ್ ಹೆಸರು ಮಾತಾಜಿ? ಸಾರಿ. ಸ್ವಯಂ ಪ್ರಭಾ. ಹ? ಸ್ವಯಂ ಪ್ರಭಾ. ಸ್ವಯಂ ಪ್ರಭಾ. ಓಕೆ, ಧನ್ಯವಾದ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ ಅರ್ಹಾ ವಯಂ ಹಂತುಂ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಧ್ಯದಲ್ಲಿ ಫೋನ್ ಬಂತು, ಅದಕ್ಕೆ ಸ್ವಲ್ಪ ಕಟ್ ಪರವಾಗಿಲ್ಲ ಮಾತಾಜಿ. ಮಾಡಿದೆ ಫೋನ್. ಧನ್ಯವಾದ ಓಕೆ, ಮಾತಾಜಿ. ಧನ್ಯವಾದ. ವರ್ಷ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ? ವರ್ಷ ಮಾತಾಜಿ. ಬೇಗ ಅನ್ಮ್ಯೂಟ್ ಮಾಡ್ಕೋಬೇಕು. ಉಮಾದೇವಿ ಮಾತಾಜಿ ಹೇಳ್ತೀರಾ? ಉಮಾದೇವಿ ಮಾತಾಜಿ. ಶ್ರುತಿ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪಾಪಮೇ ವಾಶ್ರಯೇದಸ್ಮಾನ್ ಅದ್ವೈತಾನಾತತಾಯಿನಃ ತಸ್ಮಾನ್ ಹರ್ಹ ವಯಂ ಅಂತುಂ ಧಾತುರಾಷ್ಟ್ರನ್ ಸ್ವಬಾಂಧವನ್ ಸ್ವಜನಂ ಈ ಕಥಂ ಅತ್ವಾ ಸುಖಿನೋ ಶ್ಯಾಮ ಮಾಧವ. ಹರೇ ಕೃಷ್ಣ ಮಾತಾಜಿ. ಸರ್ವಾಯ್ತಾ ಮಾತಾಜಿ? ಹರೇ ಕೃಷ್ಣ. ಸರ್ವಾಯ್ತಾ ಸರಿ ಮಾತಾಜಿ? ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನತಾಯಿನಃ ತಸ್ಮಾನಾರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಹರೇ ಕೃಷ್ಣ ಮಾತಾಜಿ. ಸರಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ನೆಕ್ಸ್ಟ್ ಹೋಗೋಣ. ಯಾರಿಗಾದ್ರೂ ಇದರಲ್ಲಿ ಪ್ರಶ್ನೆಗಳಿದ್ರೆ ಕೇಳಿ. ಮೂವತ್ತೇಳನೇ ಶ್ಲೋಕ ನೋಡೋಣ. 38 ಆಮೇಲೆ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 37ನೇ ಶ್ಲೋಕ. ಯದ್ಯೇಪೇತೇನ ಪಶ್ಯಂತೆ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇನ್ನೊಮ್ಮೆ ಹೇಳ್ತೀನಿ. ಯದ್ಯಪೇತೇನ ಪಶ್ಯಂತೆ ಲೋಭೋಪಹತ ಚೇತಸಃ. ಸಹ ಅಂತ ಹೇಳಿದ್ರು ತಪ್ಪಿಲ್ಲ, ಬಟ್ ಆದ್ರೆ ಅದು ಗೊತ್ತಿರ್ಲಿ ನಿಮ್ಗೆ ಏನು ಹ ಉಚ್ಚಾರಣೆ ಆಗತ್ತೆ ಅಂತ. ಸಹ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಹರೇ ಕೃಷ್ಣ. ಇದ್ರದ್ದು ಅನುವಾದ.
ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ ಅಂತಂದ್ರೆ, ಯದ್ಯಪೇತೇನ ಪಶ್ಯಂತಿ, ಅಂದ್ರೆ ಇಲ್ಲಿರೋರು ಅವರ ಒಂದು ಹೃದಯ ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ. ಅವರು ನಿಜವಾದದನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರು? ಈ ಕೌರವರಲ್ಲಿ ಇರುವವರು. ಕುಲಕ್ಷಯಕೃತಂ ದೋಷಂ, ಇವರು ಏನು ಕುಲವನ್ನ ಕ್ಷಯ ಮಾಡ್ತಾ ಇದ್ದಾರೆ, ಕುಲವನ್ನ ನಾಶ ಮಾಡ್ತಾ ಇದ್ದಾರೆ, ಅದು ದೋಷ ಅಂತ ಕಾಣ್ತಾ ಇಲ್ಲ. ಮಿತ್ರದ್ರೋಹೇಚ ಪಾತಕಂ, ಮತ್ತೆ ಮಿತ್ರರನ್ನು ಕೊಲ್ಲುವುದು ಕೂಡ ಪಾಪ, ಸ್ನೇಹಿತರೊಂದಿಗೆ ಯುದ್ಧ ಮಾಡುವುದು ಕೂಡ ಪಾಪ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಈ ಧೃತರಾಷ್ಟ್ರನ ಒಂದು ಸೈನ್ಯದಲ್ಲಿ ಇರುವಂತಹ ಜನರಿಗೆ ಅವರಿಗೆ ಎಲ್ಲ ಹೇಳ್ತಾ ಇದ್ದಾನೆ. ಇವರಿಗೆ ಇವರೆಲ್ಲರೂ ಕೂಡ ದುರಾಶೆಗೆ ವಶ ಆಗಿದ್ದಾರೆ. ಇವರಿಗೆ ನಮ್ಮ ಕುಲ ನಾಶ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಇದು ದೋಷ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಸ್ನೇಹಿತರೊಂದಿಗೆ ಕಾದಾಡುವುದು ದೋಷ ಅನ್ನೋದು, ಪಾಪದ ಪ್ರಕ್ರಿಯೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಕೃಷ್ಣ ಅಂತ ಹೇಳ್ತಾ ಇರುವಂತ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಸುಮಾ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಸುಮಾ ಮಾತಾಜಿ, ಶ್ವೇತಾ ಮಾತಾಜಿ. युध्यपेतेन पश्यन्ति लोभोपहत चेतस कुलक्षयकृतं दोषं ಮಿತ್ರದ್ರೋಹೇ ಚ ಪಾತಕಂ. ಹರೇ ಕೃಷ್ಣ. ನೋಡಿ, ನಾನು ಅಲ್ಲಿ ಸಹ ಅಂತ ಹೇಳಿಲ್ಲ ಅಂದ್ರೆ ಎಷ್ಟು ಮಿಸ್ಟೇಕ್ ಆಗತ್ತೆ. ಲೋಭೋಪಹತ ಚೇತಸ ಅಂದ್ರೆ ಅದಕ್ಕೆ ಒಂದು ಇದಿದೆ. ಈ ಪಾಣಿನಿ ಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ. ಯಥಾ ಬಾಲಸ್ಯ ಸರ್ಪಸ್ಯ ನಿಘ್ನಾಸೋ ಲಘುಚೇತಸಃ ಏವ ಮುಷ್ಯ ಪ್ರಯೋಕ್ತವ್ಯ ಹಕಾರ ಪರಿವರ್ಜಿತಾ ಅಂತ, ಹಕಾರ ಪರಿವರ್ಜಿತ ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾವಾಗ್ಲೂ ಮಧ್ಯ ಇದರಲ್ಲಿ ಶ್ಲೋಕದಲ್ಲಿ ವಿಸರ್ಗ ಬಂದ್ರೆ ಒಂದು ಬಾಲಸ್ಯ ಸರ್ಪಸ್ಯ ಅಂತ ಹೇಳ್ತಾರೆ. ಬಾಲಸ್ಯ ಸರ್ಪಸ್ಯ ಅಂದ್ರೆ ಸರ್ಪದ ಒಂದು ಬಾಲ ಸರ್ಪ ಅಂದ್ರೆ ಒಂದು ಪುಟ್ಟ ಸರ್ಪ ಹೇಗೆ ಹಿಸ್ ಮಾಡುತ್ತಲ್ಲ, ಅದಕ್ಕೆ ಪೂರ್ಣ ರೀತಿಯಾಗಿ ಹಿಸ್ ಮಾಡ್ಲಿಕ್ಕೆ ಬರಲ್ಲ. ಎಲ್ಲ ಹಾವುಗಳು ಕೂಡ ಹಿಸ್ ಮಾಡತ್ತೆ. ಸೊ ಆ ದೊಡ್ಡದಾಗಿರುವಂತ ಹಾವುಗಳು ದೊಡ್ಡದಾಗಿ ಹಿಸ್ ಅಂತ ಹೇಳುತ್ತೆ. ಆದ್ರೆ ಚಿಕ್ಕ ಒಂದು ಸರ್ಪ ಏನಿರುತ್ತಲ್ಲ, ಚಿಕ್ಕದಾಗಿ ಹ ಅಂತ ಹೇಳುತ್ತೆ, ಹಿಸ್ ಮಾಡುತ್ತೆ. ಆ ತರ ನಾವು ಆ ವಿಸರ್ಗದ ಉಚ್ಚಾರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಪಾಣಿನಿ ಶಾಸ್ತ್ರ ಹೇಳುತ್ತೆ. ಲೋಭೋಪಹತ ಚೇತಸ ಅಂತ ಹೇಳಿ, ಅದಕ್ಕಾಗಿನೇ ಅಭ್ಯಾಸದ ಅವ್ರಿಗೆ ಹೇಳುವಂಥದ್ದು ಸಹ ಅಂತ ಹೇಳಿ. ಬಟ್ ಯಾರಿಗೆ ಇದು ಅರ್ಥ ಆಯ್ತು ಅವರು ಸಹ್ ಅಂತ ಹೇಳಿ. ಬಟ್ ಯಾರಿಗೆ ಅರ್ಥ ಆಗೋದಿಲ್ಲ ಅವರು ಲೋಭೋಪಹತ ಚೇತಸಹ ಅಂತ ಹೇಳಿ. ಅಭ್ಯಾಸಕ್ಕೋಸ್ಕರ. ಸರಿ, ಕಂಟಿನ್ಯೂ ಮಾಡಿ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸ ಸಹ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಹೇಳಿ. ಶೋಭಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಧನ್ಯವಾದ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ ಹೇಳ್ತೀರಾ? ಪುಷ್ಪಲತಾ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಇದ್ರಲ್ಲ. ಪಾರ್ವತಮ್ಮ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
यद्यपेते न पश्यन्ति लोभोपहतचेतसः कुलक्षयकृतं दोषं मित्रद्रोहे च पातकम्. हरे कृष्ण माताಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಹರೇ ಈ ಕೃಷ್ಣ ಶ್ಲೋಕದಲ್ಲಿ ಮಾತಾಜಿ, ಇದಿದ್ರೆ ನಾನು ಹೇಳ್ತೇನೆ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ ಮಾತಾಜಿ, ನಾನು ಹೇಳ ಒಂದ್ ಮಾತಾಜಿ. ನಿಮಿಷ ಪ್ರಭುಜಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ ಪ್ರಭುಜಿ, ಒಂದ್ ನಿಮಿಷ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 38ನೇ ಶ್ಲೋಕ. ಕಥಂ ನ ಜ್ಞೇಯಮಸ್ಮಾಭಿಃ ಅಸ್ಮಾಭಿಃ ಪಾಪಾಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಕಥಂ ನ ಜ್ಞೇಯಮಸ್ಮಾಭಿಃ, ಯಾರಿಗೆ ಬರೋದಿಲ್ವೋ ಅವರು ಜ್ಞೇಯಮಸ್ಮಾಭಿಹಿ ಅಂತ ಹೇಳಿ. ಯಾರಿಗೂ ಬರುತ್ತೋ ಅವರು ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಪದ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀರಾ? ಹರೇ ಕೃಷ್ಣ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ. ಅಲ್ಲಿ ಪ್ರಪಶ್ಯ ದಕ್ಕೆ ಭವತಿದೆ ಜನಾರ್ದನ, ಜನಾರ್ದನ. ಆಮೇಲೆ ಪ್ರಪಶ್ಯದ್ಭಿರ್ ರ ಹೇಳ್ಬೇಕು ಫಸ್ಟ್, ಆಮೇಲೆ ಪ್ರಪಶ್ಯದ್ಭಿರ್ ಜನಾರ್ದನ. ಸರಿ ಮಾತಾಜಿ, ಹೇಳಿ ಅದನ್ನ ಲಾಸ್ಟ್ ಇದ್ದು. ಪ್ರಪಶ್ಯದ್ಭಿ ಜನಾರ್ದನ. ಪ್ರಪಶ್ಯದ್ಭಿರ್ ಪ್ರಪಶ್ಯದ್ಭಿರ್ ಯಾಕಂದ್ರೆ ಜೋಕೆ ಅರ್ಕಾವಳಿದೆ. ಪ್ರಪಶ್ಯದ್ಭಿರ್ ಜನಾರ್ದನ. ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ ಹೇಳಿದ್ರಲ್ಲ. ಹರೇ ಕೃಷ್ಣ. ಮಾತಾಜಿ ಹೇಳಿದ್ದೀನಿ. ನರ್ಮದಾ ಮಾತಾಜಿ ಹೇಳಿ. ಮಾತಾಜಿ ನಂದಾಗಿಲ್ಲ ಮಾತಾಜಿ. ಯಾರು ಮಾತಾಜಿ? ಪಾರ್ವತಮ್ಮ. ಪಾರ್ವತಮ್ಮ ಹೇಳಿ. ಅವ್ರದ್ದಾದ್ಮೇಲೆ ನರ್ಮದಾ ಮಾತಾಜಿ ಹೇಳಿ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ನರ್ಮದಾ ಮಾತಾಜಿ. ಹರೇ ಕೃಷ್ಣ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ಸಾಕು ಮಾತಾಜಿ, ನೆಕ್ಸ್ಟ್ ಹೇಳ್ತಾರೆ. ನೀವು ನೆಕ್ಸ್ಟ್ ರೆಡಿ ಇರಿ ನಂದಿನಿ ಮಾತಾಜಿ. ಸೊ ಇಲ್ಲಿನೂ ಕೂಡ ಭಗವಂತ ಹೇಳ್ತಾ ಇರುವಂತದ್ದು ಕಥಂ ಜ್ಞೇಯಂ ಅಸ್ಮಾಭಿಹಿ ಅಂತ ಹೇಳಿ. ಜ್ಞೇಯಂ ಅಂದ್ರೆ ತಿಳಿಯಲ್ಪಡುವಂಥದ್ದು ಅಂತ. ಸೊ ಏಕೆ ಅದು ಅವ್ರಿಗೆ ತಿಳಿತಾ ಇಲ್ಲ? ಕುಲಕ್ಷಯ ಮಾಡುವುದು ಪಾಪ ಅಂತ ಹೇಳಿ. ಪಾಪಾದಸ್ಮಾನ್ ನಿವರ್ತಿತುಂ ಅಂದ್ರೆ ಪಾಪಗಳಿಂದ ನಾವೆಲ್ಲರೂ ಕೂಡ ಕುಲವನ್ನ ನಾಶ ಮಾಡ್ತಾ ಇದ್ದೀವಿ ಅನ್ನೋದು ಏಕೆ ತಿಳಿತಾ ಇಲ್ಲ ಅವರಿಗೆ ಅಂತ ಹೇಳಿ. ಕುಲಕ್ಷಂ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ದನ. ಹಾಗಾಗಿ ಅವನು ಏನು ಈ ಪಾಪವೆಂದು ತಿಳಿದ ನಾವು ಯಾಕೆ ಈ ಪಾಪ ಮಾಡ್ಬೇಕು? ಅವ್ರಿಗೆ ಪಾಪ ಅಂತ ತಿಳಿತಾ ಇಲ್ಲ, ನಮಗ್ ತಿಳಿದಿದೆ ಪಾಪ ಅಂತ. ಸೊ ಯಾಕೆ ನಾವ್ ಇದನ್ನ ಮಾಡ್ಬೇಕು ಜನಾರ್ದನ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ನೆಕ್ಸ್ಟ್ ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಎಂಡಿಗೆ ನಾನು ಅದನ್ನ ಕ್ಲಿಯರ್ ಮಾಡ್ತೇನೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 39ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತೆ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲಕ್ಷಯೇ ಪ್ರಣಶ್ಯಂತೆ
ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಸ್ಲೋ ಆಗಿ ಹೇಳ್ತೇನೆ ನೋಡಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ. ಮತ್ತೆ ಯಾರಿಗೆ ಎಲ್ಲ ಬರುತ್ತವರು ಸನಾತನ ಅಂತ ಹೇಳಿ. ಧರ್ಮೇನಷ್ಟೇ ಕುಲಂ ಪ್ರಕ್ಕೆ ಕ್ರೋ ಇದೆ, ಟಕ್ಕೆ ಸವತ್ತು ಮತ್ತೆ ನವತ್ತೆರಡು ಇದೆ. ಕೃತ್ಸ್ನಂ 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 ಅಂತ ಹೇಳ್ಬೇಕು. ಅಧರ್ಮೋ ಇಲ್ಲಿನೂ ಕೂಡ ಈ ಇದು ಸಂಧಿ ಇದೆ. ಯಾವ ಸಂಧಿ ಇದೆ ಇಲ್ಲಿ? ಪೂರ್ವ ರೂಪ ಸಂಧಿ ಇದೆ, ಹಾಗಾಗಿ ಕೂಡಿ ಬರ್ದಿದ್ದಾರೆ. ಅಧರ್ಮೋ ಭೀಭವತ್ಯುತ. ನಿಮ್ಗೆ ಇದು ಕೂಡಿಸಿ ಹೇಳಲಿಕ್ಕೆ ಯಾರಿಗೆ ತೊಂದರೆ ಆಗುತ್ತೋ ಅವರು ಹೇಗೆ ಹೇಳಿ, ಅಧರ್ಮ ಅಭಿಭವತ್ಯುತ ಅಂತ ಹೇಳ್ಬೋದು. ಅಧರ್ಮೋ ಅಭಿಭವತ್ಯುತ ಅದ್ರ ಎಸ್ ಜಾಗದಲ್ಲಿ ಏನು ಅದು ಎಸ್ ಅಂತ ಹೇಳಿ ಸಿಂಬಾಲ್ ಕಾಣ್ತಾ ಇದೆಯೋ ಅವಗ್ರಹದ್ದು ಅದು ಸಿಂಬಾಲು. ಆ ಜಾಗದಲ್ಲಿ ಹಚ್ಚಬೇಕು ಅಷ್ಟೇ. ಒಂದು ಎಸ್ ಇದೆ, ಹಾಗಾಗಿ ಹಚ್ಚಬೇಕು. ಅಧರ್ಮ ಅಭಿಭವತ್ಯುತ. ಸರಿ, ಇದ್ರದ್ದು ಅನುವಾದವನ್ನ ತಿಳ್ಕೊಳ್ಳೋಣ. ಕುಲಕ್ಷಯ ಪ್ರಣಶ್ಯಂತಿ. ಒಂದ್ ವೇಳೆ ಏನಾದ್ರೂ ಕುಲ ನಾಶ ಆದ್ರೆ, ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ, ಕುಲಧರ್ಮ ನಾಶ ಆಗತ್ತೆ. ಕುಲಕ್ಷಯವಾದ್ರೆ ಸನಾತನವಾದಂತ ಕುಲಧರ್ಮ ನಾಶವಾಗುತ್ತೆ. ಕುಲಧರ್ಮ ಸನಾತನಾಹ ಅಂದ್ರೆ ದೀರ್ಘಕಾಲದಿಂದನೂ ಶಾಶ್ವತವಾಗಿರುವಂತಹ ಆ ಧರ್ಮ, ಕುಲದ ಧರ್ಮ ನಾಶವಾಗುತ್ತೆ. ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ. ಒಂದ್ ವೇಳೆ ಏನಾದ್ರೂ ಧರ್ಮ ನಷ್ಟವಾದ್ರೆ, ಅಧರ್ಮೋಭಿ ಭವತ್ಯುತ. ಒಂದ್ ವೇಳೆ ಧರ್ಮ ನಷ್ಟ ಆದ್ರೆ ಏನಾಗ್ಬಿಡುತ್ತೆ, ಕುಟುಂಬದಲ್ಲಿ ಏನೆಲ್ಲ ಉಳಿದಿದೆಯೋ ಆ ಉಳಿದ ಭಾಗ ಎಲ್ಲವೂ ಕೂಡ ಅಧರ್ಮದ ವಶವಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಕುಲಕ್ಷಯವಾದ್ರೆ ಸನಾತನ ಕುಲಧರ್ಮ ನಾಶವಾಗತ್ತೆ. ಕುಲಧರ್ಮ ನಾಶವಾದ್ರೆ ಕುಟುಂಬದಲ್ಲಿ ಎಲ್ಲನೂ ಕೂಡ ಅಧರ್ಮದ ವಶವಾಗತ್ತೆ. ಅಂದ್ರೆ ಎಲ್ಲನೂ ಕೂಡ ಅಧರ್ಮ ಆಗ್ತಾನೆ ಹೋಗುತ್ತೆ ಅಂತ ಹೇಳಿ ಅರ್ಜುನ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಹರೇ ಕೃಷ್ಣ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಹರೇ ಕೃಷ್ಣ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಹರೇ ಕೃಷ್ಣ ಮಾತಾಜಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮಾಭಿಭವತ್ಯುತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹೇಳಿದಾರೆ ಮಾತಾಜಿ, ಅವ್ರಿಗೆ ಜಸ್ಟ್ ಹೇಳಿದ್ರಲ್ಲ. ಇಲ್ಲ, ಲಿಂಗನಗೌಡ ಪ್ರಭುಜಿ ಹೇಳಿದ್ರು. ಲೋಕಜೀವಿನಿ ಮಾತಾಜಿ ಹೇಳಿದ್ದಾರೆ. ಲಲಿತಾ ಮಾತಾಜಿ ಹೇಳಿ. ಹೇಗೆ ಕೂಗ್ತಾ ಇದ್ದೀರಾ ನೀವು? ಹಿಂದಿಂದ ಹೋಗ್ತಾ ಇದ್ದೀರಾ? ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಹೇಳಿಲ್ಲ ಮಾತಾಜಿ. ಹಾ ಪ್ರಭುಜಿ, ಬರ್ತಾರೆ. ಅಲ್ಲಿ ಬರ್ತಾ ಇದ್ದಾರೆ ಮಾತಾಜಿ. ನೀವು ನಡುಮಾತೆ ಬಿಡ್ತಾ ಇದ್ದೀರಾ ನೋಡಿ. ನರ್ಮದಾ ಮಾತಾಜಿ ಇಷ್ಟು, ನಂದಿನಿ ಮಾತಾಜಿ ಗೊತ್ತಿಲ್ಲ, ಮಧುರಾ ವೆಂಕಟೇಶ್ ಇಲ್ಲ. ಹೇಳಿದೀನಿ, ಅವ್ರು ಹೇಳಿದ್ರು. ಹೇಳಿದ್ದಾರೆ. ಹಾ, ಈಗ ಲಲಿತಾ ಮಾತಾಜಿ ಹೇಳ್ಬೇಕು. ಲಲಿತಾ ಮಾತಾಜಿ ಇದ್ದಾರೆ. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ
ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 39. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತಃ ಅಧರ್ಮೋ ಅಭಿಭವತ್ಯುತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಹೋಗೋಣ. ರೆಡಿ ನೆಕ್ಸ್ಟ್. ಕಾಂತಮಣಿ ಮಾತಾಜಿ ಆಮೇಲೆ ಹೇಳಿ. ಇದು ಹೇಳಿದ್ಮೇಲೆ ಹೇಳಿ ಮಾತಾಜಿ ಹೊಸದು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 140ನೇ ಶ್ಲೋಕ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದ್ಯುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟ್ವಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟ್ವಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಃ ಅಂತ. ಇದರ ಒಂದು ಅನುವಾದ ನೋಡೋದಾದ್ರೆ, ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಅಧರ್ಮಾಭಿಭವಾತ್ ಕೃಷ್ಣ. ಇಲ್ಲಿ ಅಧರ್ಮಾಭಿಭವಾತ್ ಅನ್ನೋದು ಕೂಡ ಒಂದು ಸಂಧಿ ಆಗಿದೆ, ಕೂಡಿ ಬರ್ದಿರ. ಅದು ಬಿಡಿಸೋದಾದ್ರೆ ಅಧರ್ಮ ಅಭಿಭವಾತ್ ಅಂತ ಕರೀತಾರೆ. ಅಧರ್ಮ ಅಭಿಭವಾತ್. ಕೂಡಿ ನೀವು ಹೇಳೋದಾದ್ರೆ ಕೂಡಿನೂ ಕೂಡ ಹೇಳ್ಬಹುದು. ಈ ಕೃಷ್ಣ ಅಧರ್ಮ ಅಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮ ಅಭಿಭವಾತ್ ಅಂದ್ರೆ ಈ ಕುಟುಂಬದಲ್ಲಿ ಅಧರ್ಮನೇ ಮುಖ್ಯವಾಗ್ಬಿಡುತ್ತೆ. ಎಲ್ರು ಕೂಡ ಅಧರ್ಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಒಂದು ಮುಖ್ಯ ವಿಷಯ ಅಂತ ತಿಳ್ಕೊಂಡ್ ಬಿಡ್ತಾರೆ ಕೃಷ್ಣ ಅಂತ. ಪ್ರದುಷ್ಯಂತಿ ಕುಲಸ್ತ್ರೀಯ. ಪ್ರದುಷ್ಯಂತಿ ಅಂತಂದ್ರೆ ದೂಷಣೆಗೆ ಒಳಗಾಗುವಂಥದ್ದು. ಯಾರು ದೂಷಣೆಗೆ ಒಳಗಾಗ್ತಾರೆ? ಸ್ತ್ರೀಯರು. ನಮ್ಮ ಕುಲದ ಸ್ತ್ರೀಯರೆಲ್ಲರೂ ಕೂಡ ನೀತಿ ಭ್ರಷ್ಟರಾಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸ್ತ್ರೀಷು ದುಷ್ಟಾಸು. ದುಷ್ಟಾಸು ಅಂತಂದ್ರೆ ದೂಷಿತರಾಗುವಂಥದ್ದು, ಅಂದ್ರೆ ಹೇಗೆ ಇದಕ್ಕೆ ಪತಿತರಾಗುವಂಥದ್ದು ಅಂತ ಹೇಳಿ ಅವರು ಅಪವಿತ್ರರು ಅಂತ ಕರೆಸ್ಕೊಳ್ತಾರೆ ಸ್ತ್ರೀಯರು ಅಂತ. ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಹೇ ವಾರ್ಷ್ಣೇಯ ಅಂತ ಕರೀತಾ ಇದ್ದಾನೆ. ಯಾರನ್ನ? ಕೃಷ್ಣನನ್ನ. ವಾರ್ಷ್ಣೇಯ ಅಂತಂದ್ರೆ ವೃಷ್ಣಿ ವಂಶದವನು ಅಂತ. ಯಾರು? ಕೃಷ್ಣ. ಹಾಗಾಗಿ ಕೃಷ್ಣ ವೃಷ್ಣಿ ವಂಶದವನೇ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನ ಕೃಷ್ಣನಿಗೆ. ಜಾಯತೆ ವರ್ಣ ಸಂಕರ. ಜಾಯತೆ ಅಂದ್ರೆ ಉಂಟಾಗತ್ತೆ. ಏನ್ ಉಂಟಾಗತ್ತೆ? ವರ್ಣ ಸಂಕರ ಅಂತ. ವರ್ಣಗಳ ಅಂತಂದ್ರೆ ಚತುರ್ವರ್ಣ ಅಂತ ಹೇಳಿ 4 ವರ್ಣಗಳಿದ್ದೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಹೀಗೆ ಇವು 4 ವರ್ಣಗಳು ಏನಾಗ್ಬಿಡುತ್ತೆ? ಸಂಕರ ಆಗತ್ತೆ ಅಂದ್ರೆ ದೂಷಿತಕ್ಕೆ ಒಳಗಾಗತ್ತೆ, ಮಿಕ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವುಗಳು ಮಿಕ್ಸ್ ಆಗೋದ್ರಿಂದ ಬ್ರಾಹ್ಮಣರು ವೈಶ್ಯರು, ಬ್ರಾಹ್ಮಣರನ್ನ ಶೂದ್ರರು, ಬ್ರಾಹ್ಮಣರನ್ನ ಹೀಗೆ ಅವರು ಕೂಡೋದ್ರಿಂದ ಅಥವಾ ಮದ್ವೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಒಂದು ಅನಪೇಕ್ಷಿತ ಸಂತಾನಗಳು ಉಂಟಾಗತ್ತೆ ಅನ್ನೋದನ್ನ ಹೇಳಲಿಕ್ಕೆ ವರ್ಣಸಂಕರ ಅಂತ ಹೇಳಿದ್ದಾರೆ. ಕಂಟಿನ್ಯೂ ಮಾಡಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯ. ಮಾತಾಜಿ. ಅಧರ್ಮಾಭಿಭವಾತ್ ಕೃಷ್ಣ
प्रदुष्यन्ति कुलस्त्रियः स्त्रीषु दुष्ट्वासु वार्ष्णेय जायते वर्णसङ्करः। ದುಷ್ಟಾಸು ಮಾತಾಜಿ ಹರೇ ಕೃಷ್ಣ ಮಾತಾಜಿ. ದುಷ್ಟವಾಸು ಇಲ್ಲ, ದುಷ್ಟವಾ ಅಲ್ಲ, ದುಷ್ಟಾಸು. ದುಷ್ಟಾಸು. ಮಾತಾಜಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಅಲ್ಲಿಂದನೇ ಹೇಳಿರಿ. ಎಲ್ಲಿ ಮಿಸ್ಟೇಕ್ ಆಗೈತೆ ಅದ್ ಮಾತ್ರ ಹೇಳಿ. ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಚಿತ್ರಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಮಾತಾಜಿ ನೀವ್ ಹೇಳಿದ್ರಲ್ಲ ಮಾತಾಜಿ ಆವಾಗ್ಲೇ. ಹಾ ಹೇಳಿದ್ದೆ ಮಾತಾಜಿ. ಈಗ ಲೈನ್ ಹೋಗ್ತಾ ಇದ್ದೀನಿ ಮಾತಾಜಿ ಆರ್ಡರ್. ಹರೇ ಕೃಷ್ಣ ಅಲ್ಫಾಬೆಟ್. ಹಾ. ಚಿತ್ರ ಮಾತಾಜಿ. ಚಿತ್ರ ಮಾತಾಜಿ ಆಯ್ತಲ್ಲ ಮಾತಾಜಿ. ಆಯ್ತಾ. ಅನಂತ ಕುಲಕರ್ಣಿ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೆಸರು ಕರೆದ್ರಿ ಅಲ್ವಾ, ನಿಮಿಷ ಇರಿ. ಅಧರ್ಮ ಅಭಿಭವತು ಕೃಷ್ಣ ಪ್ರದುಷಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾತು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ. ಅದು ದುಷ್ಟಾಸು ಆಗ್ಬೇಕು ಪ್ರಭುಜಿ. ದುಷ್ಟಾಸು. ಗೀತಾ ಮಾತಾಜಿ. ಹರೇ ಕೃಷ್ಣ. ದುಷ್ಟಾತು ಅಂತ ಹೇಳಿದ್ರಿ ನೀವು, ಅದು ದುಷ್ಟಾಸು ಆಗ್ಬೇಕು ಅಂತ. ಸರಿ. ಗೀತಾ ಕೊಡೇಕಲ್. ಹರೇ ಕೃಷ್ಣ ಮಾತಾಜಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಅಧರ್ಮಾಭಿಭವಾತ್ ಕೃಷ್ಣ ಪ್ರದ್ಯುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ಮಾತಾಜಿ ನೆಕ್ಸ್ಟ್ ಹೇಳ್ತೀರಾ? ನೆಕ್ಸ್ಟ್ ಶ್ಲೋಕ ಮಾತಾಜಿ. ಚೆನ್ನಾಗಿದ್ದಾರೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 141ನೇ ಶ್ಲೋಕ. ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಇದರ ಒಂದು ಅರ್ಥ. ಈಗಾಗಲೇ ವರ್ಣಸಂಕರದ ಕುರಿತಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತದ್ದು. ಹೀಗೆ ವರ್ಣಸಂಕರ ಆಗೋದ್ರಿಂದ, 4 ವರ್ಣಗಳಲ್ಲಿ ಮಿಶ್ರಣ ಆಗೋದ್ರಿಂದ ಏನಾಗುತ್ತೆ? ಬೇಡವಾದಂತಹ ಜನಸಂಖ್ಯೆ ಉಲ್ಬಣ ಆಗುತ್ತೆ ಅಂತ. ಸಂಕರೋ ನರಕಾಯೈವ. ಹೀಗೆ ನರಕ ಜೀವನವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಬೇಡದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಅದು ಕುಟುಂಬದಲ್ಲಿರುವಂತಹ ಸಂಪ್ರದಾಯಗಳನ್ನ ನಾಶಗೊಳಿಸಿ ಆ ಕುಟುಂಬದಲ್ಲಿರುವವರ ಎಲ್ಲ ಒಂದು ಬದುಕನ್ನ ನರಕ ಸದೃಶ ಮಾಡುತ್ತೆ ಅನ್ನೋದನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಪತಂತಿ ಪಿತರೋ ಹೇಷಾಂ. ಹೀಗೆ ಪತಂತಿ ಪಿತರು ಅಂತಂದ್ರೆ ಪೂರ್ವಜರು. ಪತಂತಿ ಅಂದ್ರೆ ಪತನಗೊಳ್ಳುವಂಥದ್ದು. ಈ ಒಂದು ವರ್ಣಸಂಕರ ಆಗೋದ್ರಿಂದ ಈ ಭ್ರಷ್ಟ ಸಂಸಾರಗಳು ಅಂತ ಕರೀತಾರೆ. ಸೊ ಆ ಭ್ರಷ್ಟ ಸಂಸಾರಗಳಲ್ಲಿ ಪೂರ್ವಿಕರು ಎಲ್ಲರೂ ಕೂಡ ಪತನ ಹೊಂದುತ್ತಾರೆ ಅಂತ. ಯಾಕಂದ್ರೆ ಪೂರ್ವಿಕರು ಈಗಾಗಲೇ ಒಂದು ಒಳ್ಳೆಯ ಕುಟುಂಬ ಸಂಪ್ರದಾಯವನ್ನ ನಡ್ಸ್ಕೊಂಡು ಬಂದಿರ್ತಾರೆ. ಮುಂದಿನವರೆಲ್ಲರೂ ಕೂಡ ಅವರ ಸಂಪ್ರದಾಯ ನಷ್ಟ ಆಗ್ತಾ ಹೋಗುತ್ತೆ.
ಹಾಗಾಗಿ ಅವ್ರು ಏನು ಒಳ್ಳೇದನ್ನ ಮಾಡಿರ್ತಾರೋ ಅದು ಕೂಡ ನಾಶ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಹಾಗಾಗಿ ಆ ಒಂದು ಪೂರ್ವಿಕರಿಗೆ, ಯಾರು ಪೂರ್ವಿಕರು ಪತನ ಹೊಂದಿರ್ತಾರೋ ಅವರಿಗೆ ಪಿಂಡೋದಕ ಕ್ರಿಯೆಗಳನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಕೂಡ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಆ ಒಂದು ಕುಟುಂಬದಲ್ಲಿ ಮುಖ್ಯವಾಗಿರುವಂತಹ ಮಕ್ಕಳು ಪಿಂಡ ಪ್ರದಾನ ಮಾಡ್ಬೇಕು, ಆ ಪಿಂಡ ಪ್ರದಾನದ ಕ್ರಿಯೆಗಳು ನಿಂತು ಹೋಗುತ್ತೆ ಅನ್ನೋದನ್ನ ಅರ್ಜುನ ಹೇಳ್ತಾನೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಕೇಳಿಸ್ತಾ ಇದೆಯಲ್ಲ? ಹರೇ ಹೇಳಿ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ, ಗಾಯತ್ರಿ ಮಾತಾಜಿ ಇಬ್ರು ಹೇಳಿ, ಒಬ್ರಾದ್ಮೇಲೆ. ಗೀತಾ ಮಾತಾಜಿ ಆಯ್ತು ಅಲ್ಲ ಮಾತಾಜಿ, ಬರೀ ಗೀತಾ ಮಾತಾಜಿ, ಬರೀ ಗೀತಾ ಮಾತಾಜಿ ಒಬ್ರು ಇದ್ದಾರೆ ನೋಡಿ. ಗೀತಾ ಎಮ್ಮ, ಗೀತಾ ಕೊಡೇಕಲ್ ಆಯ್ತು, ಒಬ್ರು ಗೀತಾ ಇದ್ದಾರೆ. ಹೌದು, ನಾನು ಹೇಳ ಮಾತಾಜಿ ಈಗ ಗಾಯತ್ರಿ. ಗಾಯತ್ರಿ ಮಾತಾಜಿ ಹೇಳಿ. ಶಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂಕರೋ ನರಕಾ ಐವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಮಾತಾಜಿ ನಂದು ಹೇಳೇ ಇಲ್ಲ ಹೆಸರು. ನೀವು ಯಾರು ಮಾತಾಜಿ? ಜ್ಯೋತಿಶ್ರೀ. ಜ್ಯೋತಿಶ್ರೀ ಹೇಳಿದ್ನಲ್ಲ ನಾನು. ಹೇಳಿಲ್ಲ ಮಾತಾಜಿ. ನೀವ್ ಇದ್ದಿರ್ಲಿಲ್ಲೇನೋ, ನನಗೆ ಕರೆದಿದ್ದೆ ನಾನು. ಹೇಳಿ ಮಾತಾಜಿ. ಈಗ ಜ್ಯೋತಿಶ್ರೀ ಮಾತಾಜಿ ಹೇಳಿ. 41. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷ್ಯಾಂ ಲುಪ್ತ ಪಿಂಡೋದಕ ಕ್ರಿಯಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾನ್ ಹೇಳ ಮಾತಾಜಿ, ನನ್ ನೇಮ್ ಕರೆದ್ರೆ. ಒಂದ್ ನಿಮಿಷ ಕೇಳಿ. ಇಲ್ಲಿ ನೀವಾಗೆ ಅನ್ಮ್ಯೂಟ್ ಮಾಡ್ಕೋಬೇಡಿ. ಅನ್ಮ್ಯೂಟ್ ಮಾಡ್ಕೊಂಡ್ರೆ ನೀವು ಮೇಲ್ ಹೋಗ್ಬಿಡ್ತೀರಾ. ಹಾಗಾಗಿ ಅವರು ಯಾವ ಸೀರಿಯಲ್ ಬರ್ತಾ ಇರ್ತಾರಲ್ಲ ಆ ಸೀರಿಯಲ್ ಮಿಸ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ನಿಮ್ಗೆ ಕೂಗಲ್ಲ ಅವರು, ಹಾಗಾಗೋಗುತ್ತೆ. ಹಾಗಾಗಿ ಅವ್ರು ಕೂಗಿದ ಮೇಲೆನೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸರಿನಾ? ಸರಿ. ಹರೇ ಕೃಷ್ಣ. ಮಾತಾಜಿ ಯಾರು ಹೇಳ್ಬೇಕು? ಅಲ್ಪ ಮಾತಾಜಿ. ಅಲ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಿಮ್ದು 3ನೇ ಲೈನ್ ಅಲ್ಲಿ ಪಿತರೋ ಆಗ್ಬೇಕು, ಪೀತರೋ ಅಲ್ಲ. ಪಿ ಅಂದ್ರೆ ಮುಂದೆ ದೀರ್ಘ ಇಲ್ಲ, ಅದಕ್ಕಾಗಿ ಪಿತರೋ ಹೇಷಾಮ್ ಅಂತ ಹೇಳಿ. ಪಿತರೋ ಹೇಷಾಂ. ಲಾಸ್ಟ್ ಲೈನ್ ಒಂದು ಹೇಳಿ. ಲುಪ್ತ ಪಿಂಡೋದಕ ಕ್ರಿಯಾ. ಸರಿ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕೃಷ್ಣಮೂರ್ತಿ ಅವ್ರು ಹೇಳಿ. ಈಗ ಬೇಡ, ಆಮೇಲೆ ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ. ದೋಷೈರೇತೈ ಕುಲಜ್ಞಾನಾಂ. ಇಲ್ಲಿ ದೋಷೈರೇತೈಹಿ ಅಂತ ಹೇಳಿ ಪೂರ್ಣ ಹೇಳ್ಬೇಡಿ, ಸ್ವಲ್ಪ ಹಿಸ್ ಬರ್ಬೇಕು, ಸ್ವಲ್ಪ ಮಾತ್ರ ಬರ್ಬೇಕು. ದೋಷೈರೇತೈಹಿ, ದೋಷೈರೇತೈಃ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ದೋಷೈರೇತೈಃ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಇದ್ರದೊಂದು ಅನುವಾದವನ್ನ ತಿಳ್ಕೊಂಡ್ ಬರೋಣ. ದೋಷರಹಿತೈಃ ಕುಲಜ್ಞಾನಾಂ.
ಅಂದ್ರೆ ಕುಟುಂಬ ಸಂಪ್ರದಾಯಗಳನ್ನ ನಾಶ ಮಾಡಿದ್ರೆ ಏನಾಗತ್ತೆ? ವರ್ಣಸಂಕರಕಾರಕ, ಈಗಾಗಲೇ ಹೇಳಿದ್ದಾರೆ ವರ್ಣಸಂಕರ ಆಗತ್ತೆ ಅಂತ. ವರ್ಣಸಂಕರ ಅಂದ್ರೆ ಬೇಡವಾದಂತ ಮಕ್ಕಳುಗಳು ಸೃಷ್ಟಿ ಆಗುವಂಥದ್ದು. ಬೇಡವಾದ ಮಕ್ಕಳುಗಳು ಅಂತಂದ್ರೆ ಏನು? ಯಾಕೆಂದ್ರೆ ಈಗ ಈ ಒಂದು ಮಾನವ ಕುಲಕ್ಕೆ ಬೇಕಾದಂತ ಮಕ್ಕಳುಗಳಿರ್ತಾರೆ, ಬೇಡವಾದಂತ ಮಕ್ಕಳುಗಳಿರ್ತಾರೆ. ಯಾರು ಬೇಡವಾದಂತ ಮಕ್ಕಳುಗಳಿರ್ತಾರೋ ಅದಕ್ಕೆ ಆಸುರರು ಅಂತ ಕರೀತಾರೆ, ಬೇಕಾದ ಮಕ್ಕಳುಗಳನ್ನ ದೇವತಾ ಗುಣಗಳನ್ನು ಹೊಂದಿರೋರು ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಬೇಡವಾದ ಮಕ್ಕಳುಗಳು ಸೃಷ್ಟಿ ಆಗ್ತಾರೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಉತ್ಸಾದ್ಯಂತೆ ಜಾತಿ ಧರ್ಮಾಹ. ಉತ್ಸಾದ್ಯಂತೆ ಅಂತಂದ್ರೆ ನಾಶವಾಗುವಂಥದ್ದು. ಏನು? ಜಾತಿ ಧರ್ಮ ಅಂದ್ರೆ ಸಮುದಾಯದ ಏನೇನೆಲ್ಲ ಯೋಜನೆಗಳಿರ್ತದಲ್ಲ ಅವು ನಾಶ ಆಗತ್ತೆ. ಕುಲಧರ್ಮಾಶ್ಚ ಶಾಶ್ವತಾಹ. ಹಾಗಾಗಿ ಶಾಶ್ವತವಾಗಿ ಕುಲಧರ್ಮದ ಸಂಪ್ರದಾಯಗಳು ಕೂಡ ನಾಶವಾಗುತ್ತೆ ಕೃಷ್ಣ ಅಂತ ಹೇಳಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ಕಂಟಿನ್ಯೂ ಮಾಡಿ ಪ್ರಭುಷ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ಲಿಯಾ? ಹಾ ಪ್ರಭು. ಶ್ಲೋಕ 42. ದೋಷೇ ರೈತೆ ಕುಲಜ್ಞಾನ ವರ್ಣಸಂಕರ ಕಾರಕೈ ಉಸ್ಯದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಃ. ಹರೇ ಕೃಷ್ಣ ಇಲ್ಲಿ ಮಾತಾಜಿ. ವರ್ಣಸಂಕರ ಕಾರಕೈಹಿ ಅಂತ ಹೇಳಿ. ವರ್ಣಸಂಕರ ಕಾರಕೈ. ಸರಿ ಗೊತ್ತಾ ಮೇಡಮ್? ಹರೇ ಕೃಷ್ಣ. ಸರಿ, 108 ನಂಬರ್ ಮಾತಾಜಿ. ಹರೇ ಕೃಷ್ಣ ಹೆಸರು ಮರ್ತೋಯ್ತು. ಹರೇ ಕೃಷ್ಣ 108 ಮಾತಾಜಿ. ಹರೇ ಕೃಷ್ಣ ನಂಬರು 108. ಸರಿ, ಅವ್ರು ಹೇಳ್ತಾ ಇಲ್ಲ ಮಾತಾಜಿ. ನೆಕ್ಸ್ಟ್ ಹೋಗಿ ಮಾತಾಜಿ, ಲಾಸ್ಟ್ ಇಂದ ಹೇಳಿ ಮತ್ತೆ. ಹಾ ಮಾತಾಜಿ. ನೀವು ಹೇಳಿ ಮಂಗ್ಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, 1 ಸೆಕೆಂಡ್. ಮಂಗ್ಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ದೋಷೈರೈತೆ ಕುಲಜ್ಞಾನಃ ವರ್ಣಸಂಕರ ಕಾರಕೈಃ ಉತ್ಸಾದಂತೆ ಜಾತಿ ಧರ್ಮಾಃ ಕುಲಧರ್ಮಶ್ಚ ಶಾಶ್ವತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕುಲಜ್ಞಾನ ಆಗ್ಬೇಕು ಮಾತಾಜಿ. ನೀವು ವಿಸರ್ಗ ಹೇಳಿದ್ರಿ, ಕುಲಜ್ಞಾನ ಹೇಳ್ಬೇಕು. ಮತ್ತೆ ಉಳಿದ ಸರಿ ಇದೆ. ಹೇಳಿ ಮಾತಾಜಿ. ದೋಷೈರಹಿತೆ ಕುಲಜ್ಞಾನಂ ಅಲ್ವಾ ಮಾತಾಜಿ? ಕುಲಜ್ಞಾನ ಜ್ಞಾನಃ ಘ ಇದೆ ಅಲ್ಲಿ, ಜ್ಞಾ ಇಲ್ಲ. ಕುಲಜ್ಞಾನ ಜ್ಞಾನ. ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಸರಿ, ಓದ್ಲಾ ಮಾತಾಜಿ? ಇನ್ನೊಂದ್ಸಲ ಹೇಳಿ ಮಾತಾಜಿ. ದೋಷೈರೈತೆ ಕುಲಜ್ಞಾನಃ ಇಲ್ಲ ವರ್ಣಸಂಕರ. ಇಲ್ಲ ಇಲ್ಲ, ಮತ್ತೆ ಹಾಗೆ ಹೇಳ್ತಾ ಇದ್ದೀರಾ. ಕುಲಜ್ಞಾನ ಅಲ್ಲ, ಕುಲಜ್ಞಾನ. ದೋಷೈರೈತೆ ಕುಲಜ್ಞಾನಃ ವರ್ಣಸಂಕರ. ಹರೇ ಕೃಷ್ಣ ಮಾತಾಜಿ, ಮತ್ತೆ ಹಾಗೆ ಹೇಳ್ತಾ ಇದೆ. ಕುಲಜ್ಞಾನ ನಾಮ್ ಅಂತ ಹೇಳ್ಬೇಕು, ನಾನಾಹ ಅಂತ ಹೇಳ್ತಾ ಇದ್ದೀರಾ ನೀವು. ಜ್ಞಾನ. ದೋಷೈರೈತೆ ಕುಲಜ್ಞಾನಂ ವರ್ಣಸಂಕರ ಕಾರಕೈ ಕಾರಕೈಹಿ ಅಲ್ಲಿ ಹೇಳ್ಬೇಕು, ಅಲ್ಲಿ ಹೇಳ್ಬೇಕು. ಅವಾಗ ಸರಿ ಹೇಳಿದ್ರಿ ಅದನ್ನ. ಅವಾಗ ಸರಿ ಹೇಳಿದ್ರಿ ನೀವು. ವರ್ಣಸಂಕರ ಕಾರಕೈಹಿ. ವರ್ಣಸಂಕರ ಕಾರಕೈ ಉತ್ಸಾದಂತೆ ಜಾತಿ ಧರ್ಮಃ ಕುಲಧರ್ಮಶ್ಚ ಶಾಶ್ವತಃ. ಹರೇ ಕೃಷ್ಣ ಮಾತಾಜಿ. ನೀವು ಹರೇ ಕೃಷ್ಣ ಮಾತಾಜಿ ನೋಡ್ಕೊಳ್ಳಿ. ಧರ್ಮ ಅಂತ ಇಲ್ಲ, ಧರ್ಮಾಹ ಆಗ್ಬೇಕು. ಅಲ್ಲಿ ಕಾರಕೈಹಿ ಫಸ್ಟ್ ಆರ್ಟಿ ಕರೆಕ್ಟ್ ಹೇಳಿದ್ರಿ. ಮತ್ತೆ ಅಲ್ಲಿ ಚಿಹ್ನೆ ಇದ್ದಾಗ ಅನುನಾಸಿಕ ಬರುತ್ತೆ. ಅಲ್ಲಿ ಕುಲಜ್ಞಾನ ವಿಸರ್ಗ ಯಾವುದು, ಚಿಹ್ನೆ ಯಾವುದು ಅದು ಗಮನ ಕೊಡಿ. ಮತ್ತೆ ಎಲ್ಲಿ ಚಿಹ್ನೆ ಇದೆ ಕುಲಧರ್ಮ, ಅದನ್ನ ಗಮನ ಕೊಡಿ. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ, ಒಂದು ಡೌಟ್ ಮಾತಾಜಿ. ಇದು 3ನೇ ಲೈನ್ ಅಲ್ಲಿ ಉತ್ಸಾದ್ಯಂತೆ ಜಾತಿ ಧರ್ಮ ಹೇಳ್ಬೇಕಾ ಅಥವಾ ಹಾಫ್ ಹೇಳ್ಬೇಕಾ? ಧರ್ಮ ಅನ್ಬೇಕಾ? ಅಲ್ಲಿ ನಾನು ಈಗಾಗ್ಲೇ ಹೇಳಿದ್ದೀನಿ, ಫಸ್ಟ್ ಕ್ಲಾಸ್ಗೆ ನೀವು ಇದ್ರಿ ಅನ್ಸುತ್ತೆ. ಯಾವಾಗ ವಿಸರ್ಗದ ಹಿಂದ್ಗಡೆ ವ್ಯಂಜನ ಬರುತ್ತೆ, ಇಲ್ಲಿ ವ್ಯಂಜನ ಏನಿದೆ? ಮ ಇದೆ. ಮ ಇಲ್ಲ, ಮಾ ಇದೆ.
ಅಲ್ಲ ಹಾ ಮ ಪ್ಲಸ್ ಆ ಇದೆ. ಹಾಗಾಗಿ ಯಾವ್ದು ವ್ಯಂಜನದ ಜೊತೆ ಸ್ವರ ಕೂಡಿದೆಯೋ ಹಾಗೇನೆ ನಾವು ವಿಸರ್ಗ ಹೇಳ್ಬೇಕು. ಇಲ್ಲಿ ಸ್ವರದ ವ್ಯಂಜನದ ಜೊತೆ ಆ ಕೂಡಿದೆ ಅಲ್ಲ ಮಾತಾಜಿ, ಮಾ ಮ ಪ್ಲಸ್ ಆ ಮಾ. ಹಾಗಾಗಿ ಓ ವಿಸರ್ಗ ಕೂಡ ನಾವು ಹಾಗೇನೆ ಹೇಳ್ಬೇಕು. ಮಾಹ ಜಾತಿ ಧರ್ಮಾಹ ಅಂತ ಹೇಳ್ಬೇಕು. ಮಾತಾಜಿ ಇದು ರೆಕಾರ್ಡಿಂಗ್ ಎಲ್ಲ ಸಿಗತ್ತಾ ಮಾತಾಜಿ? ಇವತ್ತಿನ ಎಕ್ಸ್ಪ್ಲನೇಷನ್ ನಾನು ಕೇಳೇ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಫ್ ಹಾ ಹೇಳೋದು, ಅದ್ ರೆಫರೆನ್ಸ್ ಅದೆಲ್ಲ ಅದು ನಿಮ್ಗೆ ನಾನು ಡೈಲಿ ಹಾಕಿರ್ತೇನೆ ನೋಡಿ ಮಾತಾಜಿ, ಯೂಟ್ಯೂಬ್ ಇದು ಪೋಸ್ಟ್ ಮಾಡಿರ್ತೇವೆ ವಾಟ್ಸಪ್ ಅಲ್ಲಿ, ನೀವು ನೋಡ್ಕೋಬಹುದು. ಮಾತಾಜಿ ಹಾ ಮಾತಾಜಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ಓ ಯೂಟ್ಯೂಬ್ ಅಲ್ಲಿ ಬರ್ತಾ ಇತ್ತಾ? ಓಕೆ ಓಕೆ. ಗ್ರೂಪ್ ಅಲ್ಲಿ ಹಾಕಿರಲ್ಲ ಅಲ್ಲ ಮಾತಾಜಿ? ಗ್ರೂಪ್ ಅಲ್ಲಿ ಹಾಕಿರ್ತೇವೆ ಮಾತಾಜಿ, ಡೈಲಿ ಕ್ಲಾಸ್ ಆದ್ಮೇಲೆ ಹಾಕಿರ್ತೇವೆ, ನೀವು ಚೆಕ್ ಮಾಡಿ. ಗ್ರೂಪ್ ಅಲ್ಲಿ ಹಾಕಿದ್ದೀರಾ ಮಾತಾಜಿ? ಮಾತಾಜಿ ಗ್ರೂಪ್ ಅಲ್ಲಿ ಇದೆ, ನೀವು ಯೂಟ್ಯೂಬ್ ಗ್ರೂಪ್ ಅಲ್ಲಿ ಲಿಂಕ್ ಇಲ್ವಾ? ಬಂದಿರುತ್ತೆ. ಶ್ಲೋಕ ಗ್ರೂಪ್ ಅಲ್ಲಿ ಇದ್ದಂಗಿಲ್ಲ ನಾನು. ಕೃಷ್ಣ ರೀಡಿಂಗ್ ಇರುತ್ತಲ್ಲ ಅದ್ರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಇದ್ರ ಗ್ರೂಪ್ ಬೇರೆ ಇದೆ ಮಾತಾಜಿ, ನಾವೀಗ ಪೋಸ್ಟ್ ಮಾಡ್ತಾರೆ ಮಾತಾಜಿ ನಿಮ್ಗೆ ಇದ್ರ ಚಾಟ್ ಬಾಕ್ಸ್ ಅಲ್ಲಿ, ಆಮೇಲೆ ನೀವು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿ. ಮಾತಾಜಿ ಗ್ರೂಪ್ ಅಲ್ಲಿ ಯೂಟ್ಯೂಬ್ ಲಿಂಕ್ ಬಂದಿರುತ್ತೆ ಮಾತಾಜಿ. ಹೌದು, ಓಪನ್ ಆಗುತ್ತಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಮಾತಾಜಿ ಓಪನ್ ಆಗುತ್ತೆ ಮಾತಾಜಿ. ನಾನು ಕ್ಲಾಸಿಗೆ ಜಾಯಿನ್ ಆಗ್ತೀನಿ. ಅದು ಗ್ರೂಪ್ ಮಾತಾಜಿ, ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಹೇಳ್ತೀರಾ ಮಾತಾಜಿ? ಜಾಯಿನ್ ಮಾತಾಜಿ. ವಿಜಯ ಮಾತಾಜಿ ಹೇಳ್ತೀರಾ? ನೋ. ವಿಜಯ ಮಾತಾಜಿ, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ದೋಷೇ ರೈತೆ ಕುಲ ಜ್ಞಾನ ಜ್ಞಾನಾಂ ವರ್ಣ ಸಂಕರ ಕಾರಕೆ ಉಸ್ಯಾದಂತೆ ಜಾತಿ ಧರ್ಮಃ ಕುಲ ಧರ್ಮಾಶ ಶಾಶ್ವತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವರ್ಣ ಸಂಕರ ಕಾರಕೈಹಿ ಅಂತ ವರ್ಣ ಹೇಳಿವಿ. ಸಂಕರ ಕಾರಕೈಹಿ ಕೈ ಐ ಅಂತೀವಲ್ಲ ಮಾತಾಜಿ, ನಾವು ಕೈ ಅಂತೀವಲ್ಲ, ಐ ಚಿಹ್ನೆ ಇದೆ ಕೆಳಗಡೆ, ಹಾಗಾಗಿ ಐ ಅಂತೇವೆ ಕೈ. ಹಾಗೆ ಹೆಸರು ಕೂಡ ಐ ಅಂತ ಹೇಳ್ಬೇಕು. ಕೈಹಿ ಕೈಹಿ ಕೇಹಿ ಕೇಹಿ ಕೈಹಿ ಕೈ ಕೇಹಿ ಅಲ್ಲ, ಕೈಹಿ. ಕೇಹಿ ಕೈ ಕೈ ಹೇಳಿ, ಕೈ ಹೇಳಿ, ಕೈಹಿ. ಹಾ ಕೈಹಿ ಮುಗೀತು. ಕೈ ಇದೆಯಲ್ಲ ನಿಮ್ದು, ಕೈಹಿ. ಧನ್ಯವಾದಗಳು. ಮತ್ತೆ ಇಲ್ಲಿ ನೀವು ಧರ್ಮಾಶ್ಚ ಅಂತ ಹೇಳ್ಬೇಕು, ಕುಲ ಧರ್ಮಾಶ್ಚ. ಅಲ್ಲಿ ಕೂಡ ಶ್ಚ ತಪ್ಪಿತ್ತು, ಸ್ವಲ್ಪ ನೋಡ್ಕೊಳ್ಳಿ. ಕುಲ ಧರ್ಮಾಶ್ಚ ಶಾಶ್ವತ ಶಾಶ್ವತಃ. ತಾಹ. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಮಾತಾಜಿ. ಸುಮಾ ಮಾತಾಜಿ, ಶ್ರೀಕಾಂತ್ ಪ್ರಭುಜಿ ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೋಷೈರಯೇತೈ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸ್ಯಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೋಗೋಣ ಮಾತಾಜಿ. ನಾನು ಒಂದ್ ನಿಮಿಷ ನೆಕ್ಸ್ಟ್ ಶ್ಲೋಕ ಹೇಳಿ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 43ನೇ ಶ್ಲೋಕ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮಾ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಉತ್ಸ ತಕೆ ಸ ಒತ್ತಿದೆ, ಉತ್ಸ ನಕೆ ನ ಒತ್ತಿದೆ, ಉತ್ಸನ್ನ ಒತ್ತಿ ಹೇಳ್ಬೇಕು. ಕುಲ ಧರ್ಮ ಉತ್ಸನ್ನ ಕುಲ ದೊಡ್ಡ ಇದೆ. ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ದೀರ್ಘ ಇದೆ. ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮಾ. ಮುದ್ದೆ ಇಷ್ಟಿಷ್ಟಪ್ಪ ಎರಡು ಮಾತಾಜಿ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ.
ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಭವತೀತ್ಯನು ಶುಶ್ರುಮ. ಇಲ್ಲಿ ನೀವು ಭವತೀತ್ಯನು ಶುಶ್ರುಮ ಅದನ್ನು ಕೂಡ ಸ್ಪ್ಲಿಟ್ ಮಾಡ್ಬೋದು. ಭವತೀತ್ಯ ಅನುಶುಶ್ರುಮ ಅಂತ ಹೇಳ್ಬೋದು, ಅಥವಾ ಭವತಿ ಇತಿ ಅನುಶುಶ್ರುಮ ಅಂತ ಹೇಳ್ಬೋದು. ಹಾಗಾದ್ರೆ ಭವತಿ ಇತಿ ಅನುಶುಶ್ರುಮ ಅಂದ್ರೆ 3 ಶಬ್ದ ಆಗುತ್ತೆ. 2 ಶಬ್ದ ಮಾಡೋತಿತ್ತಂದ್ರೆ ಭವತೀತ್ಯ ಅನುಶುಶ್ರುಮ ಆಗುತ್ತೆ 2 ಶಬ್ದ. ಭವತೀತ್ಯ ಅನುಶುಶ್ರುಮ. ಇಲ್ಲ ನಾನು ಒಂದೇ ಕೂಡಿ ಹೇಳೋದಾದ್ರೆ ಭವತೀತ್ಯನು ಶುಶ್ರುಮ ಅಂತ ಹೇಳಿ ಕೂಡಿ ಹೇಳಿ. 2 ದಾರಿ ಇದೆ ನಿಮ್ಗೆ, 3 ದಾರಿ ಇದೆ. ಒಂದು ಕೂಡಿ ಹೇಳೋದಾದ್ರೆ ಭವತೀತ್ಯನು ಶುಶ್ರುಮ ಹೇಳ್ಬೋದು, ಇಲ್ಲ ಅಂದ್ರೆ 2 ಸ್ಪ್ಲಿಟ್ ಮಾಡ್ಬೋದು. ಭವತೀತ್ಯ ಅನುಶುಶ್ರುಮ ಹೇಳ್ಬೋದು 2ನೇ ಆಪ್ಷನ್. 3ನೇ ಆಪ್ಷನ್ ಭವತಿ ಇತಿ ಅನುಶುಶ್ರುಮ ಅಂತ ಹೇಳ್ಬೋದು. ಹರೇ ಕೃಷ್ಣ. ಇದ್ರ ಒಂದು ಅನುವಾದವನ್ನ ತಿಳ್ಕೊಂಡ್ ಬರೋಣ. ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ, ಇಲ್ಲಿನೂ ಕೂಡ ಉತ್ಸನ್ನ ಕುಲಧರ್ಮಾಣ, ಈ ಕೆಟ್ಟು ಹೋದ ಕುಲಧರ್ಮದಿಂದ ಏನಾಗತ್ತೆ, ಮನುಷ್ಯಾಣಾಂ ಜನಾರ್ದನ, ಈ ಕೆಟ್ಟು ಹೋದ ಮನುಷ್ಯರ ಕುಲ ನಾಶ ಆಗತ್ತೆ, ಶಾಶ್ವತವಾಗಿ ನರಕವಾಸಿಗಳಾಗುತ್ತಾರೆ. ಜನಾರ್ದನ ಅಂತ ಹೇಳ್ತಾ ಇದ್ದ. ಜನಾರ್ದನ ಅಂತ ಹೇಳಿ ಯಾಕೆ ಉಚ್ಚಾರಣೆ ಮಾಡ್ತಾ ಇದ್ದಾನೆ ಭಗವಂತನ ಹೆಸರನ್ನ ಅಂತಂದ್ರೆ, ಕೃಷ್ಣನ ಹೆಸರನ್ನ ಅಂದ್ರೆ, ಈ ಜನರನ್ನ ಪೋಷಿಸುವವನು ಅಂತ. ಜನ ಅರ್ಧನ ಅಂತ ಕರೀತಾರೆ. ಹಾಗಾಗಿ ಜನರನ್ನ ಪೋಷಿಸುವವನು ಜನಾರ್ದನ. ಹಾಗಾಗಿ ಜನಾರ್ದನ ಅಂತ ಹೇಳ್ತಾ ಇದ್ದಾನೆ. ಯಾರು ಕುಟುಂಬದ ಸಂಪ್ರದಾಯಗಳ ನಾಶವಾಗುತ್ತೋ ಅವರು ಶಾಶ್ವತವಾಗಿ ಎಲ್ಲಿ ಹೋಗ್ತಾರೆ, ನರಕೇ ನಿಯತಂ ವಾಸೋ, ಅವ್ರು ಎಲ್ಲಿ ಹೋಗ್ತಾರೆ, ಶಾಶ್ವತವಾಗಿ ನರಕವಾಸಿಗಳಾಗ್ತಾರೆ. ಭವತಿ ಇತಿ ಅನುಶುಶ್ರುಮ. ಹೀಗೆ ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ ಅಂತ ಇಲ್ಲಿ ಹೇಳ್ತಾನೆ. ಎಲ್ಲಿಂದ ಕೇಳಿದ್ದೇನೆ? ಈಗ ಎಲ್ಲ ಭಗವಂತನಿಗೆ ಇವನು ಅರ್ಜುನ ಏನ್ ಹೇಳ್ತಾನೆ, ಹೀಗಾಗತ್ತೆ ಹಾಗಾಗತ್ತೆ ಅಂತ ಎಲ್ಲಾನು ತಿಳಿದವ್ರ ತರ ಹೇಳ್ತಾ ಇದ್ದಾನೆ. ಎಲ್ಲಿಂದ ಗೊತ್ತಾಯ್ತು ಅನ್ನೋದನ್ನು ಕೂಡ ಅವನು ಹೇಳ್ತಾ ಇದ್ದಾನೆ ಅರ್ಜುನ. ಯಾರಿಂದ ಗೊತ್ತಾಯ್ತು? ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ, ಅನುಶುಶ್ರುಮ ಅಂತ ಹೇಳಿ ಇದನ್ನ ತಿಳಿಸ್ತಾನೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ, ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯಾನುಶುಶ್ರುಮ. ಧನ್ಯವಾದಗಳು ಮಾತಾಜಿ. ಭವತೀತ್ಯ ಅಲ್ಲ ತ್ಯ, ಭವತೀತ್ಯನು ಶುಶ್ರುಮ. ಸರಿ, ನೆಕ್ಸ್ಟ್. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ಪಲ್ಲವಿ ಮಾತಾಜಿ, ನರ್ಮದಾ ಮಾತಾಜಿ. ಹಾ ಹೇಳಿ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯಾನುಶುಶ್ರುಮ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ನಾನು ಪಾರ್ವತಮ್ಮ ಓದ್ತೀನಿ ಮಾತಾಜಿ. ಮಾತಾಜಿ ಹೇಳಿ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಮಾತಾಜಿ, ನಾನು 2 ಶ್ಲೋಕನ ಓದ್ಲಿಲ್ಲ, ಓದ್ಬೋದಿತ್ತು. 1 ನಿಮಿಷ, ನಾನು ಇದನ್ನ ಹೇಳ್ತೇನೆ. ನೆಕ್ಸ್ಟ್ ಓದ್ರಿ ಅಂತೆ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಆಗಿದ್ದೀರಾ ನೀವು?
ಹರೇ ಓ ಕೃಷ್ಣ. ಮ್ಯೂಟ್ ಅಲ್ಲಿ ಹೇಳ್ತಾ ಹೌದು ಇದ್ದೇನಾ ಮಾತಾಜಿ, ನೋಡಿ. ಏನು ಕೇಳಿಸ್ತಾ ಹೌದು ಇಲ್ಲ. ಮಾತಾಜಿ. ಓ ನಾ ಮ್ಯೂಟ್ ಅಲ್ಲೇ ಹೇಳ್ತಾ ಇದ್ದೇನೆ, ಸಾರಿ. ಹೌದು ಮಾತಾಜಿ. ಏನು ಕೇಳಿಸ್ತಾ ಇಲ್ಲ. ಸರಿ ಹೇಳ್ತೇನೆ ಈಗ. ಸರಿ, ಎರಡ್ ಸಲ ಹೇಳಿ ಅನುವಾದ ಹೋಗಿದ್ದೆ ನಾನೀಗ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 44ನೇ ಶ್ಲೋಕ. ಈಗ್ಲೂ ಕೇಳಿಸ್ತಾ ಇಲ್ಲ ಮತ್ತೆ. ಈಗೂ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಹಾ ಕೇಳಿಸ್ತಾ ಇದೆ ಮಾತಾಜಿ. ಈಗ ಕೇಳಿಸ್ತಾ ಇದೆ ಮಾತಾಜಿ. ಸರಿ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ನಿರ್ಮಲಾ ಮಾತಾಜಿ, ಅಲ್ಫಾ ಮಾತಾಜಿ. ಅಹೋ ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಇವಾಗ ಹೇಳ್ತೀನಿ ನೋಡಿ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅನುವಾದ. ಅಹೋಬತ ಮಹತ್ ಪಾಪಂ ಕರ್ತು ವ್ಯವಸಿತಾ ವಯಂ. ವ್ಯವಸಿತ ಅಂದ್ರೆ ನಿರ್ಧರಿಸಿರುವಂತದ್ದು. ಏನ್ ನಿರ್ಧರಿಸಿದ್ದಾರೆ? ಇಂಥ ಮಹತ್ತರವಾದ ಪಾಪಗಳನ್ನ ಮಾಡ್ಲಿಕ್ಕೆ ನಿರ್ಧರಿಸಿದ್ದೇವೆ. ಅಹೋಬತ್ ಮಹತ್ ಪಾಪಂ, ಇಂಥ ದೊಡ್ಡ ಪಾಪವನ್ನ ಮಾಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ. ಎಂತ ಆಶ್ಚರ್ಯದ ಸಂಗತಿ ಇದು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಯದ್ರಾಜ್ಯ ಸುಖಲೋಭೇನ. ಯಾಕೆ ಇಂಥ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಕೇವಲ ರಾಜ್ಯದ ಒಂದು ಸುಖ ಅನುಭವಿಸ್ಲಿಕ್ಕೆ, ರಾಜ್ಯದ ಸುಖದಲ್ಲದ ಅವರ ದುರಾಸೆಗಾಗಿ ಇಂಥ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾನೆ. ಹಂತುಂ ಸ್ವಜನ ಮುದ್ಯತಾಹ. ಹಾಗಾಗಿ ನಾವು ಇಂಥ ಒಂದು ದುರಾಸೆಯಿಂದ ನಮ್ಮ ಸ್ವಜನರನ್ನ ಕೊಲ್ಲಲು ನಾವು ಸಂಕಲ್ಪ ಮಾಡ್ಕೊಂಡಿದ್ದೇವೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಕಂಟಿನ್ಯೂ ಮಾಡಿ ಮಾತಾಜಿ, ಯಾರಿದ್ರು ನೋಡಿ. ನಾನು ಹರೇ ಕೃಷ್ಣ. ಹೇಳಿ ಮತ್ತೆ. ಹೇಳಿ ಅಶ್ವಿನಿ ಮಾತಾಜಿ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹೋ ಬತ ಮಹತ್ ಪಾಪಂ ಕರ್ತೃಂ ವ್ಯವಸಿತ ವಯಂ ಯತ್ ರಾಜಸುಖಲೋಭೇನ ಹಂತು ಸ್ವಜನ ಮುದ್ಯತಃ. ಇಲ್ಲಿ ಮುದ್ಯತಾಹ ತಾ ಇದೆಯಲ್ಲ ಅಲ್ಲಿ, ಮುದ್ಯತಃ. ತಹ ಅನ್ಬೇಡಿ, ಮುದ್ಯತಾ. ತ ಪ್ಲಸ್ ಆ ಇದೆಯಲ್ಲ, ತಾ ಇದೆ, ತಾಹ ಅಂತ ಅನ್ಬೇಕು. ಹೇಳಿ. ಮುದ್ಯತಾಹ ಮಾತಾಜಿ. ತಾ ಇದೆಯಲ್ಲ, ತಾಹ ಹೇಳ್ಬೇಕಲ್ಲ. ಅದೇ ಮುದ್ಯತಾಹ. ಇಲ್ಲಿ ನೀವು ಕರ್ತೃಮಲ್ಲ, ತಕ್ಕೆ ರ ಒತ್ತಿಲ್ಲ, ಅಲ್ಲಿ ಅರ್ಕಾವಳಿ ಇದೆ, 9 ಇದೆ ಮುಂದೆ. ಸೊ ಹಾಗಾಗಿ ಕ ಆದ್ಮೇಲೆ ರ ಫಸ್ಟ್ ಹೇಳ್ಬೇಕು. ಯಾವಾಗ್ಲೂ ಅರ್ಕಾವಳಿ ಇದ್ದಾಗ ರ ಫಸ್ಟ್ ಹೇಳ್ಬೇಕು. ಕರ್ತುಂ. ಓಕೆ ಓಕೆ ಮಾತಾಜಿ. ಕರ್ತುಂ ಹೇಳಿ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತ ವಯಂ ಯದ್ ರಾಜ್ಯ ಸುಖಲೋಭೆ ಅಂತೂ ಸ್ವಜನ ಮುದ್ಯತಃ. ನಿಮ್ದು ಡಿಸ್ಟರ್ಬೆನ್ಸ್ ಬಾಳ ಇರುತ್ತೆ ನೋಡಿ ಮಾತಾಜಿ, ಸ್ವಲ್ಪ ಹೊರಗಡೆ ಬಂದು ಅಥವಾ. ಇಬ್ಬರು ಚಿಕ್ಕ ಮಕ್ಳಿದ್ದಾರೆ, ಅದಕ್ಕೆ ಸ್ವಲ್ಪ. ಸರಿ ಸರಿ ಮಾತಾಜಿ, ಓಕೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದಿನಿ ಓದೇ ಇಲ್ಲ ಮಾತಾಜಿ, ಆವಾಗ್ಲೇನು ಓದಿ. ಭೂಮಿಕಾ ಮಾತಾಜಿ ಹೇಳಿದ್ಮೇಲೆ ಹೇಳಿ. ಅಯೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾಂ ವಯಂ ಯದಾ ರಾಜಸುಖಲೋಭೇನ ಹಂತುಂ ಸ್ವಜನಮುದ್ಯತಃ. ನೀವು ಕೂಡ ಮುದ್ಯತಃ ತ ಇದೆಯಾ ಅಲ್ಲಿ ನೋಡಿ ಮಾತಾಜಿ, ಏನಿದೆ? ತ ಇದೆಯಾ ಅಲ್ಲಿ? ಏನಿದೆ? ಸ್ವಜನ ಮುದ್ಯತಾಹ ಇದೆಯೋ, ತ ಇದೆಯೋ? ಮುದ್ಯತಾಹ. ಮತ್ತಿಲ್ಲಿ 3ನೇ ಲೈನ್ ಅಲ್ಲಿ ಯದ್, ಅಲ್ಲಿ ವ್ಯಂಜನ ಇದೆ, ಹಾಗಾಗಿ ದ ಅಂತ ಹೇಳಂಗಿಲ್ಲ ಅಲ್ಲಿ. ಯದ್ರಾಜ್ಯ ಕೂಡಿಸ್ಬೇಕು ಅವನ, ಯದ್ರಾಜ್ಯ. ಒಂದ್ ವೇಳೆ ಅಲ್ಲಿ ದ ಅಂತ ಇತ್ತು, ಸ್ವರ ಕೂಡಿತ್ತು ಅಂದ್ರೆ ಯದರಾಜ್ಯ ಅಂತ ಹೇಳ್ತೇವೆ. ಆದ್ರೆ ಅಲ್ಲಿ ಸ್ವರ ಕೂಡಿಲ್ಲ, ವ್ಯಂಜನ ಇದೆ, ಹಾಗಾಗಿ ಯದ್ರಾಜ್ಯ ಸುಖಲೋಭೇನ ಅಂತ ಹೇಳ್ಬೇಕು, ಕೂಡಿಸ್ಬೇಕು ಅವನ, ಯದ್ರಾಜ್ಯ. ಹೇಳ್ಬೇಕಾ ಈಗ? ಹೇಳ್ಬೇಕಾ ಮಾತಾಜಿ? ಹೇಳಿ ಹೇಳಿ. ಯದ್ ರಾಜ್ಯ ಸುಖಲೋಭೇನ ಹಂತು ಸ್ವಜನಮುದ್ಯತಃ. ತಹ ಇಲ್ಲ ಮಾತಾಜಿ, ತಾ ಇದೆಯಲ್ಲ ಅಲ್ಲಿ, ಮುದ್ಯತಾ ಅಂತೀರ, ಏನ್ ಹೇಳ್ತೀರ ಅದನ್ನ? ತಾ ತಾನೇ ಅದು.
ಹಾ ಮಾತಾಜಿ ಮುದ್ಯತಾ 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 ತ ಇಲ್ಲ ಅಲ್ಲಿ ಮುದ್ಯತಾಹ ತಾ ತ ಆ ಕೂಡಿದೆ ಅಂದ್ರೆ ವಿಸರ್ಗ ಕೂಡ ಹಾನೇ ಆಗ್ಬೇಕು ತಾಹ. ತ ಇಲ್ಲ ಅಲ್ಲಿ, ತಹ ಇಲ್ಲ ಅಲ್ಲಿ, ತಾಹ ಇದೆ. ಮತ್ತೆ ಇಲ್ಲಿ ಹಂತುಂ ಮ ಇದೆ. ನೋಡಿ ನೀವು ಕೇಳಿಸ್ಕೊಳ್ಳಿ ಇನ್ನೊಮ್ಮೆ. ಸರಿ ಇದೆ, ಅದು ಎರಡು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಹರೇ ಕಂಟಿನ್ಯೂ ಮಾಡಿ. ಕೃಷ್ಣ. ಹರೇ ಕೃಷ್ಣ ನಂದಿನಿ ಮಾತಾಜಿ, ನಿಮ್ ಕೂಗಿದ್ದೆ, ಹರೇ ನೀವು ಕೃಷ್ಣ. ಅವಾಗ ಬಂದಿರ್ಲಿಲ್ಲ. ಹೇಳಿ ಹರೇ ಕೃಷ್ಣ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹರೇ ಹೋಗೋಣ. ಕೃಷ್ಣ. ನೆಕ್ಸ್ಟ್ ಹೋಗೋಣ ಮಾತಾಜಿ. ಇನ್ನ 2 ಶ್ಲೋಕ ಇದೆ, ಮುಗಿಯುತ್ತೆ ಒಂದ್ ಚಾಪ್ಟರ್. ಹಾಗಾಗಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ಎಂಡಿಗೆ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಗೆ ಅದನ್ನ ಹೇಳ್ತೀನಿ ಶ್ಲೋಕನ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 45ನೇ ಶ್ಲೋಕ. ಯದಿ ಮಾಂ ಪ್ರತಿಕಾರಂ ಯತಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹಂತ್ಯುಃ ಹನ್ಯುಃ ಇದೆ. ಹನ್ಯುಃ ನಕೆ ಯವತ್ತಿದೆ, ಹನ್ಯು ಅಂತ ಕರಿತೇವೆ, ಹಾಗಾಗಿ ಯು ಅಂತ ಊ ಬರುತ್ತೆ. ಹಾಗಾಗಿ ವಿಸರ್ಗ ಕೂಡ ಉ ಅನ್ಬೇಕು. ಹನ್ಯುಹು ತನ್ಮೇ ಕ್ಷೇಮತರಂ ಭವೇತ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ಲೋ ಆಗಿ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರ ರಣೇ ಹನ್ಯುಃ ಧಾರ್ತರಾಷ್ಟ್ರ ರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಇದ್ರ ಒಂದು ಅನುವಾದ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಅಂದ್ರೆ ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದು. ಅಂದ್ರೆ ಯದಿ ಮಾಂ ನನ್ನನ್ನ ಅಪ್ರತಿಕಾರಂ ಅಂದ್ರೆ ಪ್ರತಿಕಾರ ಮಾಡದೆ, ಈ ಸಂಪೂರ್ಣ ಶಸ್ತ್ರ ಸಜ್ಜಿತನಲ್ಲದ ಅಂದ್ರೆ ಅರ್ಜುನ ಇನ್ನು ಶಸ್ತ್ರ ಸಜ್ಜಿತನಾಗಿಲ್ಲ. ಏನ್ ಮಾಡಿದಾನೆ, ತನ್ನ ಒಂದು ಗಾಂಡೀವ ಧನಸ್ಸನ್ನ ಕೆಳಗೆ ಇಟ್ಟಿದ್ದಾನೆ. ಹಾಗಾಗಿ ಅವನು ಅಶಸ್ತ್ರನಾಗಿದ್ದಾನೆ ಅಂತ. ಸೊ ಅಶಸ್ತ್ರನಾಗಿರುವಂತಹ ನನ್ನನ್ನ ಯುದ್ಧ ಭೂಮಿಯಲ್ಲಿ ಈ ಧಾರ್ತರಾಷ್ಟ್ರಾರಣೆ ಹನ್ಯುಹು ಏನು ಧೃತರಾಷ್ಟ್ರ ಪುತ್ರರು ಇದ್ದಾರೋ ಈ ರಣಭೂಮಿಯಲ್ಲಿ ನನ್ನನ್ನ ಕೊಲ್ಲಬಹುದು. ತನ್ಮೇ ಕ್ಷೇಮತರಂ ಭವೇತ್. ಸೊ ಹಾಗೇನಾದ್ರೂ ನನ್ನನ್ನ ಕೊಂದ್ರೆ, ಕ್ಷೇಮ ಅಂತಂದ್ರೆ ಒಳ್ಳೆಯದು, ಅದು ನನಗೆ, ತನ್ಮೆ ಅಂದ್ರೆ ನನಗೆ, ಕ್ಷೇಮತರಂ ಭವೇತ್ ಅದು ನನಗೆ ಒಳ್ಳೆಯದೇ ಆಗತ್ತೆ. ಆ ಶಸ್ತ್ರಧಾರಿಯಾದಂತ ನನ್ನನ್ನ ಧೃತರಾಷ್ಟ್ರನ ಪುತ್ರರು ಈ ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ ಶ್ಲೋಕ. ಹೇಳಿ. ಶ್ಲೋಕ 47. ಯದಿ ಮಾಂ ಪ್ರತೀಕಾರಂ ಅಶಾಸ್ತ್ರಂ ಶಾಸ್ತ್ರಪಾಣಯ ಧಾರ್ತರಾಷ್ಟ್ರಾಣೆ ಹನ್ಯೋ ತನ್ಮೇ ಕ್ಷೇಮತರಂ ಭವೇತ್. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಆಗಿದ್ದೀರಿ ನೀವು. ಹೇಳ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಅಲ್ಲಿ ಹೇಳ್ತಾ ಇದೆ ನೋಡಿ. ಶಸ್ತ್ರಪಾಣಯ ಶಸ್ತ್ರಂ ಶಸ್ತ್ರಪಾಣಯ ಯಹ. ನೀವು ಕಲಿಯುವಾಗ ಯಾವಾಗ್ಲೂ ಯಹ ಅಂತ ಹೇಳಿ, ಯಕ್ಕೆ ವಿಸರ್ಗ ಪ್ರನೌನ್ಸ್ ಮಾಡಿ. ಬಟ್ ಯಾವಾಗ ನೀವು ಫುಲ್ ಕಲಿತೀರಾ ಅವಾಗ ಶಸ್ತ್ರಪಾಣಯ ಅಂತ ಹೇಳ್ಬೇಕು. ಅಲ್ಲಿ ಪೂರ್ಣ ರೀತಿಯಾಗಿ ವಿಸರ್ಗ ಹೇಳಂಗಿಲ್ಲ. ಈಗ ನಾನು ನಿಮ್ ಕಲೀಲಿಕ್ಕೋಸ್ಕರ ಹಾಗೆ ಹೇಳುವಂತದ್ದು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹೇಳ್ಬೇಕಾ ಮಾತಾಜಿ? ಬೇಡ, ನೆಕ್ಸ್ಟ್ ಇದ್ದವ್ರು ಹೇಳಿ. ಮಾತಾಜಿ ಹೇಳಿದ್ರಲ್ಲ ಮಾತಾಜಿ.
ಲಲಿತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ಯದಿ ಮಾಮ ಪ್ರತಿಕಾರಂ ಅಶಸ್ತ್ರಂ ಶಸ್ತ್ರಪಾನಯಃ ಧಾತರಾಷ್ಟ್ರರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಓದ್ತೀನಿ. ಶ್ಲೋಕ 45. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಧನ್ಯವಾದಗಳು ಮಾತಾಜಿ. ಸರಿ ಹೋಯ್ತಾ? ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಮಾತಾಜಿ. ಅನಂತ ಕುಲಕರ್ಣಿ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ಒಂದ್ ನಿಮಿಷ. ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾತೃರಾಷ್ಟ್ರಾರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಹರೇ ಕೃಷ್ಣ. ನೆಕ್ಸ್ಟ್ ಜ್ಯೋತಿಷ್ ಮಾತಾಜಿ, ನೆಕ್ಸ್ಟ್ ಹೇಳುವ ಇರುತ್ತೆ. ಓಕೆ ಮಾತಾಜಿ. ಕೊನೆಯ ಶ್ಲೋಕ ಭಗವದ್ಗೀತೆ ಅಧ್ಯಾಯ 1 46ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥಾ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಸ್ಲೋ ಆಗಿ ಹೇಳ್ತೇನೆ ನೋಡಿ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥಾ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಇಲ್ಲಿ ಏವ ಮುಕ್ತ್ವಾರ್ಜುನಃ ಅಂತ ಹೇಳಿ ಕೂಡಿ ಹೇಳಿದಾಗ ಹಾಗಾಗತ್ತೆ. ಒಂದ್ ವೇಳೆ ಇದನ್ನ ಬಿಡಿಸಿದಾಗ ಏವಂ ಉಕ್ತ್ವಾ ಅರ್ಜುನಃ ಅಂತ ಕರೀತಾರೆ. 3 ಪದಗಳಿದೆ ಇಲ್ಲಿ. ಏವಂ ಉಕ್ತ್ವಾ ಅರ್ಜುನಃ, ಹೀಗೆ ಅರ್ಜುನ ಹೇಳ್ತಾನೆ ಅಂತ ಹೇಳಿ. ರಥೋಪಸ್ಥ, ಅದನ್ನು ಕೂಡ ಬಿಡಿಸಿದಾಗ ರಥ ಉಪಸ್ಥೆ ಆಗತ್ತೆ. ಅಂದ್ರೆ ರಥದಲ್ಲಿ ಕುಳಿತುಕೊಂಡಿರುವವನು ಅಂತ, ರಥದ ಪೀಠದಲ್ಲಿ ಕುಳಿತುಕೊಂಡಿರುವಂತವನು ಅಂತ. ಲಾಸ್ಟ್ ಲೈನ್ ನೋಡಿದಾಗ ಶೋಕ ಸಂವಿಘ್ನ ಮಾನಸಃ, ಇಲ್ಲಿನೂ ಕೂಡ 3 ಶಬ್ದಗಳು ಕೂಡಿದೆ. ಶೋಕ ಸಂವಿಘ್ನ ಮಾನಸಃ. ಹಾಗಾಗಿ ಇಲ್ಲಿ ಯಾವುದು ನಿಮ್ಗೆ ದೀರ್ಘ ಸಂಧಿ ಕಾಣೋದಿಲ್ಲ. ಸೊ ಸೆಪರೇಟ್ ಆಗಿನೇ ನೀವು ಅದನ್ನ ಕೂಡಿನೇ ನೀವು ಹೇಳ್ಬೋದು, ಶೋಕ ಸಂವಿಘ್ನ ಮಾನಸಃ ಅಂತ. ಇದ್ರ ಒಂದು ಅನುವಾದ ನೋಡೋದಾದ್ರೆ ಸಂಜಯ್ ಹೇಳ್ತಾನೆ ಇದನ್ನ. ಕೊನೆಯದಾಗಿ ಕನ್ಕ್ಲೂಷನ್ ಕೊಡ್ತಾ ಇದ್ದಾನೆ ಯಾರಿಗೆ? ಧೃತರಾಷ್ಟ್ರನಿಗೆ. ಯಾಕಂದ್ರೆ ತನ್ನ ಒಂದು ದಿವ್ಯ ದೃಷ್ಟಿಯಿಂದ ಸಂಜಯ ಏನು ನಡೆದಿತ್ತು ಅಂತ ಹೇಳ್ತಾ ಇದ್ದಾನೆ. ಅದರ ಒಂದು ಎಂಡಿಗೆ ಉಪಸಂಹಾರವನ್ನ ಧೃತರಾಷ್ಟ್ರನಿಗೆ ಕೊಡ್ತಾನೆ. ಏನಂತ? ಹೀಗೆ ಏವ ಉಕ್ತ ಅರ್ಜುನ, ಹೀಗೆ ಅರ್ಜುನ ಕೃಷ್ಣನಿಗೆ ಹೇಳಿದ. ಆಮೇಲೆ ರಥೋಪಸ್ಥ ಉಪವಿಶತ್ ಅಂತ ಹೇಳಿ ಬಾಣಗಳನ್ನ ಅದು ರಥದ ಪಕ್ಕದಲ್ಲಿ ಕುಳಿತ, ರಥದ ಪೀಠದ ಪಕ್ಕದಲ್ಲಿ ಕುಳಿತಾದ್ಮೇಲೆ ಏನ್ ಮಾಡ್ದ ಅವನು? ವಿಸೃಜ್ಯ ಸಶರಂ. ಸಶರಂ ಅಂತಂದ್ರೆ ಬಾಣ ಸಹಿತನವಾದ, ಬಾಣ ಸಹಿತವಾದಂಥದ್ದು ಅಂತ. ಅಂದ್ರೆ ಬಾಣವನ್ನು ವಿಸೃಜ್ಯ ಅಂದ್ರೆ ಇಟ್ಟ ಅಂತ. ಅಂದ್ರೆ ಅವನು ರಥದಲ್ಲಿ ಕುಳಿತು ತನ್ನ ಬಾಣಗಳನ್ನ ಪಕ್ಕದಲ್ಲಿ ಇಟ್ಟ. ಆಮೇಲೆ ಶೋಕ ಸಂವಿಘ್ನ ಮಾನಸಃ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಆ ಬಾಣಗಳನ್ನ ಬದಿಗಿಟ್ಟು ಏನ್ ಮಾಡ್ದ ಅವನು? ದುಃಖ ಪರವಶನಾದ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸಂಜಯ ಧೃತರಾಷ್ಟ್ರನಿಗೆ ಏನ್ ಹೇಳ್ತಾನೆ ಅಂದ್ರೆ, ಹೀಗೆ ಅರ್ಜುನ ಕೃಷ್ಣನಿಗೆ ಎಲ್ಲಾನು ಹೇಳ್ಬಿಟ್ಟು ತನ್ನ ಕೈಯಲ್ಲಿ ಇರುವಂತಹ ಬಾಣಗಳನ್ನ ಪಕ್ಕದಲ್ಲಿ ಇಟ್ಬಿಟ್ಟು ರಥದಲ್ಲಿ ದುಃಖ ಪರವಶನಾಗಿ ಕುಳಿತು ಬಿಟ್ಟ ಅಂತ ಹೇಳಿ ಸಂಜಯ್ ಹೇಳ್ತಾನೆ. ಹರೇ ಕೃಷ್ಣ.
ಹಾ ಕಂಟಿನ್ಯೂ ಹರೇ ಮಾಡಿ. ಕೃಷ್ಣ. ಹಾ ಹರೇ ಗೀತಾ ಎಂ ಮಾತಾಜಿ, ಹರೇ ಜ್ಯೋತಿಶ್ರೀ ಆಚಾರ್ಯ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಸಂಜಯ ಏವಮುಕ್ತ್ವಾರ್ಜುನಃ ಸಂಕೈಃ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಹಾ ನಾವು ನೋಡಿ ಅಲ್ಲಿ ಏನಿದೆ ಓದಿ ಫಸ್ಟ್ ಲೈನ್. ಅದು ತಪ್ಪಾಯ್ತು ಮದ ಫಸ್ಟ್ ಲೈನ್. ಏವ ಮುಕ್ತ್ವಾರ್ಜುನ ಸಂಕೈಃ ಅಂದೆ, ತಪ್ಪಾಯ್ತದು. ಸಂಖ್ಯೆ ಆಗ್ಬೇಕು. ಮತ್ತೆ ಶೋಕ ಸಂವಿಘ್ನ ಮಾನಸಃ ಇದೆ ಅಲ್ಲಿ. ಸಾಹ ಯಾಕೆ ಬಂತು? ಮಾನಸ ಸ ಇದೆಯಲ್ಲ, ಸ ಇದೆ ಇದ್ದಾಗ ಹನು ಸ ಜೊತೆಗೆ ವಿಸರ್ಗನು ಕೂಡ ಹನೇ ಹೇಳ್ಬೇಕು. ಸಾ ಇದ್ದಾಗ ಹನು ಹಾಗೆ ಹೇಳ್ಬೇಕು, ಸಾಹ ಅಂತ ಹೇಳ್ಬೇಕು. ಸ ಇದೆ, ಸೊ ಹಾಗಾಗಿ ಹ ಹೇಳ್ಬೇಕು, ಸಹ. ಸರಿ, ನೆಕ್ಸ್ಟ್ ಇದ್ದವ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ದಾರೆ ಮಾತಾಜಿ? ಹರೇ ಕೃಷ್ಣ ಓದ್ಲಾ ಮಾತಾಜಿ ನಾನು? ನಿಮ್ದಿದ್ಯಾ? ಹರೇ ಕೃಷ್ಣ. ಸುಮಂಗಲ ಮಾತಾಜಿ ಎಲ್ಲಿಗೆ ಬಿಟ್ರು ನನಗೂ ಕೂಡ ಗೊತ್ತಿಲ್ಲ. ನಾನು ಓದ್ಲ ಮಾತಾಜ? ಗೀತಾ ಮಾತಾಜಿ ಆಯ್ತಲ್ಲ ಮಾತಾಜಿ. ನೆಕ್ಸ್ಟ್ ಗಾಯತ್ರಿ ಮಾತಾಜಿ ಇದ್ದಾರೆ. ಸರಿ, ಹಾ ಸರಿ, ಧನ್ಯವಾದಗಳು ಲಲಿತಾ. ಓದ್ಲಮ್ಮ ಗಾಯತ್ರಿ ಓದ್ಲಾ ಮಾತಾಜಿ ಮಾತಾಜಿ? ಅನಂತ್ ಕುಲಕರ್ಣಿ, ಹರೇ ಧನಂಜಯ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಶ್ಲೋಕ ಮಾತಾಜಿ. 46. ಸಂಜಯುವಾಚ ಏವ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸುನೀತಾ ಮಾತಾಜಿ. ಸಂಜಯ ಉವಾಚ ಏವಮುಕ್ತಾರ್ಜುನ ಸಂಖ್ಯೈ ರಥೋಪಸ್ಥ ಉಪವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಪ ಸಾಕು ಮಾತಾಜಿ. ಮಾತಾಜಿ, ಸಾಕು ಒಬ್ಬರೇ ಮಾತಾಜಿ. ಇದ್ದಾರೆ ಮಾತಾಜಿ, ಅವ್ರೊಬ್ಬರೇ ಇದ್ದಾರೆ. ಹಾ ಸರಿ ಸರಿ, ಅಲ್ಪ ಹೇಳಿ. ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸರ್ಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ ಇಲ್ಲಿ ಮಾತಾಜಿ. ವಿಸೃಜ್ ಶ್ರೂ ರು ಗೊತ್ತಿದೆಯಾ? ರು ಋಷಿರು. ವಿಸೃಜ ಹಾ ವಿಸೃಜ್. ಸರಿ, ವಿಸೃಜ್ಯ ಕರೆಕ್ಟ್ ಬಂದಿದೆ. ಸರಿ ಮಾತಾಜಿ, ಧನ್ಯವಾದಗಳು ಎಲ್ರಿಗೂ ಕೂಡ. ಸೊ ಇದನ್ನ ಇದ್ ಮಾಡೋಣ. ಯಾರಿಗೆಲ್ಲ ಡೌಟ್ಸ್ ಇದೆ ಮತ್ತೊಮ್ಮೆ ನಾನು ಅದನ್ನ ಹೇಳ್ತೀನಿ. ಡೌಟ್ಸ್ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದ. ಹೇಳಿ, ಎಲ್ಲಿ ನಿಮ್ಗೆ ಧನ್ಯವಾದ. ಏನಾದ್ರು ಡೌಟ್ಸ್ ಇದ್ರೆ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಒಂದ್ ನಿಮಿಷ, ನಾನ್ ಮೀಟಿಂಗ್ ಎಂಡ್ ಮಾಡ್ತೇನೆ, ಆಮೇಲೆ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ
पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय. ಧನ್ಯವಾದಗಳು ಸುಮಂಗಲ ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.